ಅದು ಬಿಗ್ಗೆಸ್ಟ್ ಕನ್ಸರ್ನ್ ಏನಾಗುತ್ತೆ ಡಯಾಲಿಸಿಸ್ನಲ್ಲಿ ಅಂದರೆ ಕೈ ಕಾಲಲ್ಲೆಲ್ಲ ಊತ, ಮುಖದಲ್ಲಿ ಊತ, ಬೆಳಗ್ಗೆ ಎದ್ದಾಗ ಎಲ್ಲ ಗದ್ದಗಳೆಲ್ಲ ದಪ್ಪ ಕಾಣೋದು, ಕಣ್ಣು ರೆಪ್ಪೆಗಳೆಲ್ಲ ದಪ್ಪ ಕಾಣೋದು, ಸಡನ್ ಆಗಿ BP ಡ್ರಾಪ್ ಆಗ್ಬಿಡ್ತು, ತುಂಬಾ ಲೂಸ್ ಮೋಷನ್ ಆಗಿ ನಮ್ಮ ಕಿಡ್ನಿ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ವರ್ಕ್ ಆಗ್ತಾ ಇರುತ್ತೆ. ಯೂರಿನ್ ಇರೋದಿಲ್ಲ ಅವ್ರಿಗೆ, 300-400 ml ಬಂದರೂ ಹೆಚ್ಚು ಅವ್ರಿಗೆ. ಅದರಲ್ಲೂ ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇರೋದೇ ಇಲ್ಲ. ಇರುತ್ತೆ ನಾವು ತಿನ್ನೋ ಪ್ರತಿಯೊಂದು ಪದಾರ್ಥದಲ್ಲೂ ವೇಸ್ಟ್ ಇರುತ್ತೆ. ಈ ವೇಸ್ಟ್ ಎಲ್ಲ ಕಿಡ್ನಿ ಮೂಲಕ ಹೊರಗೆ ಇದು ಹೋಗೋದಿಲ್ಲ, ಅದಕ್ಕೆ ಅವರು ಕಪ್ಪಾಗ್ತಾರೆ. ಈಗ ಒಂದು ಮೂಳೆ ಫ್ರಾಕ್ಚರ್ ಆಯಿತು, ತುಂಬ ನೋವಿರುತ್ತೆ, ಫ್ರಾಕ್ಚರ್ ಆರ್ಥೋಪೆಡಿಷನ್ ಹತ್ರ ಓಡೋಗ್ತಾರೆ. ಎದೆ ನೋವು ಬಂತು, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತಾರೆ. ಕಿಡ್ನಿ ಆ ಥರನೂ ನೋವು ಕೊಡಲ್ಲ. ಒಬೆಸಿಟಿ ಈಸ್ ಅಗೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಿಲ್ಲರ್ಸ್ ಆಸ್ ಆಫ್ ನೌ. ತಿನ್ನೋ ಎಲ್ಲ ಪದಾರ್ಥದಲ್ಲೂ ನೀರೇನೆ, ಅನ್ನ ಮಾಡಬೇಕು ಅಂದ್ರೆ ನೀರೇ, ಮುದ್ದೆ ಬೇಕು ನೀರೇ, ತರಕಾರಿಗಳಲ್ಲಿ ನೀರು, ನಾನ್ ವೆಜ್ನಲ್ಲಿ ನೀರು, ಎವ್ರಿಥಿಂಗ್ ಇಸ್ ವಾಟರ್. ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಯಾರೂ ಚೆಕಪ್ ನಡೆಸಲ್ಲ, ಜನರಲ್ ಚೆಕಪ್ಸ್. ಸಮಸ್ಯೆ ಬರೋಷ್ಟೊತ್ತಲ್ಲಿ 80% ಮೇಲೆ ಹೋಗ್ಬಿಟ್ಟಿರುತ್ತೆ ಕಿಡ್ನಿ. 4-5 ವರ್ಷ ಆದಮೇಲೆ ಸ್ವಲ್ಪ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾರ್ಮಲಿ ಹಾರ್ಟ್ ಪ್ರಾಬ್ಲಮಿಂದ ಅಥವಾ ಇನ್ಫೆಕ್ಷನ್ಸಿಂದ ಮತ್ತು ಪೊಟ್ಯಾಷಿಯಮ್ ಸಡನ್ನಾಗಿ ಜಾಸ್ತಿ ಆಗಿ ಹಲವಾರು ಕಾರಣದಿಂದ ಇಂಡಿಯಾದಲ್ಲಿ ಪ್ರೋಟೀನಿಸಮ್ ಇತ್ತು. ಎಷ್ಟೋ ಜನ ಬಂದು ಕೇಳೋದು ತುಂಬ ನೋವಿರುತ್ತಂತೆ, ನಿಜಾನ ಅಂತ. 70-80% ಫೇಲ್ಯೂರ್ ಆದಮೇಲೆ ನೀವು ಹೇಳ್ದಂಗೆ ಕಾಲು ಊತಗಳು ಸ್ಟಾರ್ಟ್ ಆಗೋದು. ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿ ಆಗ್ಬಿಟ್ರು ನೆಕ್ಸ್ಟ್ ಒಂದು 15-20 ವರ್ಷ ನಿಮ್ಮದಾಗಿರ್ಬೋದು. ಕಿಡ್ನಿನೇ ಹೊರಗೆ ತೆಗಿಬೇಕಲ್ಲ, ಸೊ ಕಿಡ್ನಿ ವಿಲ್ ಹ್ಯಾವ್ ಟು ವರ್ಕ್ ಮೋರ್, ಸೊ ಪ್ರಾಬ್ಲಿ ಸಮ್ ಡ್ಯಾಮೇಜ್ ವಿಲ್ ಹ್ಯಾಪನ್. ಪದೇ BP ಹೋಗೋರಿಗೆ ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ಸ್ ಎಲ್ಲ ಆಗೋದು ಹಂಗಾಗಿ. ಪೇಷಂಟು ರಾತ್ರಿ ದಮ್ ಬರ್ಬೋದು. ಸೊ ನಾರ್ಮಲಿ ಏನು ಅನ್ಕೊಳ್ತಾರೆ, ಬೆಳಗ್ಗೆ ತನಕ ಕಾದು ಬಿಡೋಣ, ಏನಾಗೋದಿಲ್ಲ, ನಾಳೆ ಬೆಳಗ್ಗೆ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋದು, ವಿಚ್ ಇಸ್ ವೆರಿ ರಾಂಗ್. ಎಷ್ಟೇ ಪವರ್ಫುಲ್ ಇರ್ಬೋದು ಡಯಾಲಿಸಿಸ್, ಎಲ್ಲ ವೇಸ್ಟ್ನು ತೆಗಿಯೋಕ್ಕಾಗಲ್ಲ. ಕಿಡ್ನಿ ತಗೊಳ್ಳೋನು ಅನ್ಫಾರ್ಚುನೇಟ್ಲಿ ದುರಾದೃಷ್ಟದಿಂದ ಅವನು ಕಿಡ್ನಿ ಫೇಲ್ಯೂರ್ ಆಗಿದೆ. ಬಟ್ ಕೊಡ್ತಾ ಇರೋರು ಒಂಥರ ದೇವರುಗಳಿದ್ದಂಗೆ. ಸ್ಟ್ಯಾಟಿಸ್ಟಿಕ್ಸ್ ಹೆಂಗೆ ಅಂದರೆ ಗೆದ್ದವನು ಗೆದ್ದಂಗೆ, ಸೋತವನು ಸೋತಂಗೆ. 15 ಮೊಟ್ಟೆ 25 ಮೊಟ್ಟೆ ತಿನ್ನೋದು, 2 kg ಚಿಕನ್ ತಿಂದೆ ಅನ್ನೋದು, ಲಾಟ್ಸ್ ಆಫ್ ವಿ ಪ್ರೋಟೀನ್ಸ್ ಆ ಪ್ರೋಟೀನ್ಸ್ ಅಂತ ತಗೊಂಡು ತುಂಬ ತೊಂದರೆ ಮಾಡ್ಕೊಂಡು ಬಂದಿರೋದು ಉಂಟು. ನನಗೆ ಈ ಒಂದು ಕೇಸನ್ನು ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾದ್ರೆ ಯಾವುದಾದ್ರೂ ಇದೆಯಾ ಆ ಥರ ಶೇರ್ ಮಾಡ್ಕೊಳ್ಳೋದಂದ್ರೆ? ಎವ್ರಿ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಅ ಬಿಗ್ ಸರ್ಕಸ್. ನಮ್ಮ ಹಾರ್ಮೋನ್ ವಿಚ್ ಇಸ್ ಪ್ರೊಟೆಕ್ಟಿವ್ ಇನ್ ದ ಬಿಗಿನಿಂಗ್, ನಮ್ಮ ಬ್ಲಡ್ ಪ್ರೆಷರ್ಸ್ ಎಲ್ಲ ಜಾಸ್ತಿ ಮಾಡಿ ನಮ್ಮ ಬಾಡಿನ ಪ್ರಿಪರೇಷನ್ ಮಾಡಿ ಒಂದು ಫ್ಲೈಟ್ ಇಲ್ಲ ಫೈಟ್ ಅಂತೀವಲ್ಲ, ಆ ಒಂದು ಮೋಡ್ಗೆ ತೊಗೊಂಡೋಗುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಕಿಡ್ನಿ ವಿಚಾರಕ್ಕೆ ಬಂದಾಗ ಡಯಾಲಿಸಿಸ್ ಅಂದ ತಕ್ಷಣ ತುಂಬ ಜನ ಅದ್ರ ಬಗ್ಗೆ ಭಯ ಪಡ್ತಾರೆ. ಒಂದು ವೇಳೆ ಕಿಡ್ನಿ ಡಯಾಲಿಸಿಸ್ ಮಾಡೋದಕ್ಕೆ ಹೊರಟರು ಅಂತ ಹೇಳಿದ್ರೆ ಅವರಿಗೆ ಇನ್ನೂ ಬದುಕೋದು ಕಷ್ಟ ಅನ್ನುವಂಥ ಒಂದು ಅಭಿಪ್ರಾಯ ಇದ್ದೇ ಇರುತ್ತೆ. ಇನ್ನೊಂದು ಕಡೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಎಷ್ಟು ದಿನ ಬದುಕಬಹುದು, ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡಲೇಬೇಕಾಗುತ್ತೆ? ಸೊ ಈ ವಿಚಾರದ ಬಗ್ಗೆ ಹಲವಾರು ಅನುಮಾನಗಳು ಇದ್ದೇ ಇರುತ್ತೆ. ಹಾಗಾಗಿ ಕಿಡ್ನಿ ಆರೋಗ್ಯದ ಜೊತೆಗೆ ಕಿಡ್ನಿ ಡಯಾಲಿಸಿಸ್ ಹಾಗೆಯೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಈ 3 ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನೂಪ್ ಎಂ ಗೌಡ, ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, ರೇನಲ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಕಿಡ್ನಿ ವಿಚಾರದಲ್ಲಿ ಬಂದಾಗ ಕಿಡ್ನಿ ಡಯಾಲಿಸಿಸ್ ಅಂತ. ಸೊ ಈ ಕಿಡ್ನಿ ಡಯಾಲಿಸಿಸ್ ಅಂತ ಹೇಳಿದ್ರೆ ಏನು? ಯಾಕಂತ ಹೇಳಿದ್ರೆ ತುಂಬಾ ಜನರಿಗೆ ಈ ಪದವನ್ನು ಕೇಳಿದ ತಕ್ಷಣ ಭಯ ಆಗ್ಬಿಡುತ್ತೆ. ಸೊ ಏನು ಹೇಳ್ತೀರಾ? ಸೊ ಬೇಸಿಕಲಿ ಎಂಡ್ ಆಫ್ ಕೇರ್ ಅಂದರೆ 2 ಕಿಡ್ನಿಗಳೂ ಕೆಲಸ ಮಾಡ್ತಾ ಇರ್ತದೆ, ದಿನ ಹಲವಾರು ಕೆಲಸ ಮಾಡ್ತಾ ಇರುತ್ತೆ. ವೇಸ್ಟ್ನೆಲ್ಲ ತೆಗಿಯೋದು ಬಾಡಿಯಿಂದ, ಹಿಮೋಗ್ಲೋಬಿನ್ನ ಉತ್ಪನ್ನ ಮಾಡೋದು, ಸೋಡಿಯಂ ಪೊಟ್ಯಾಷಿಯಮ್ನ ರೆಗ್ಯುಲೇಟ್ ಮಾಡೋದು. ಸೊ ಕಿಡ್ನಿ ಫೇಲ್ಯೂರ್ ಆಗ್ತಾ ಏನಾಗುತ್ತೆ, 0 ಆಗಿಬಿಡುತ್ತೆ ಕಿಡ್ನಿ ಫಂಕ್ಷನ್. ಸೊ ಅವಾಗ ಈ ಕೆಲಸನೆಲ್ಲ ಮಾಡಿಸ್ಬೇಕು. ಸೊ ಮುಂಚೆ ಒಂದು 25-30 ವರ್ಷದಿಂದ ಏನೂ ಇರಲಿಲ್ಲ. ಈಗ ಒಂದು 25-30 ಇಯರ್ಸಿಂದ ಏನಂದರೆ ಡಯಾಲಿಸಿಸ್ ಅನ್ನೋದೊಂದು ಬಂದಿದೆ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಏನಂದರೆ ಸ್ಪೆಷಲ್ ಡಯಾಲಿಸಿಸ್ ಮಿಷಿನ್ ಇರುತ್ತೆ, ಅದ್ರಲ್ಲಿ ಫಿಲ್ಟರ್ ಇರುತ್ತೆ. ನಮ್ಮದು ಬ್ಲಡ್ಡಿಂದ ಸ್ಪೆಷಲ್ ಟ್ಯೂಬಿಂದ ಬ್ಲಡ್ ಹೋಗುತ್ತೆ ಮಿಷಿನ್ ಒಳಗೆ. ಅದು ಪ್ಯೂರಿಫೈ ಮಾಡುತ್ತೆ ಬ್ಲಡ್ನ. ಬೇಸಿಕಲಿ ಪ್ಯೂರಿಫೈ ಮಾಡಿ ಒಳ್ಳೊಳ್ಳೆದು ಏನು ಬೇಕು ಬಾಡಿಗೆ ಅದನ್ನೆಲ್ಲ ಇನ್ಫ್ಯೂಸ್ ಮಾಡಿ ವೇಸ್ಟ್ನೆಲ್ಲ ತೆಗೆದುಬಿಟ್ಟು ಅದೇ ಬ್ಲಡ್ನ ನಮ್ಮ ಬಾಡಿ ಒಳಗೆ ರೀಸರ್ಕ್ಯುಲೇಟ್ ಆಗುತ್ತೆ. ಸೊ ಇದು ಒಂದು ನಾರ್ಮಲಿ 4 hours ಸೆಷನ್ ನಡೆಯುತ್ತೆ. ಈ ಥರ ವಾರಕ್ಕೆ 2-3 ಈ ಥರ ಡಯಾಲಿಸಿಸ್ ಸೆಷನ್ಸ್ ನಡ್ಕೊಂಡು ಹೋಗುತ್ತೆ. ಸೊ ಇದರಿಂದ ಪೇಷಂಟ್ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ನಿಯರ್ ನಾರ್ಮಲ್ ಲೈಫ್. ಹಾಗಿದ್ರೆ ಈಗ ಒಂದು ಪರ್ಸನ್ಗೆ ಕಿಡ್ನಿ ಡಯಾಲಿಸಿಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರ ಕಿಡ್ನಿ ಪೂರ್ತಿಯಾಗಿ ಹೋಗಿದೆ ಅಂತಾನೆ ಅರ್ಥನ, ಅಥವಾ ಕಿಡ್ನಿ ಫೇಲ್ಯೂರ್ ಆಗಿ ಏನು ಕೆಲಸನೇ ಮಾಡ್ತಾ ಇಲ್ಲ ಅಂತ ಅರ್ಥನ? ಹೇಗೆ? ಹೌದು, ಈಗ ಕಿಡ್ನಿ ಫೇಲ್ಯೂರ್ ಅಂದರೆ 2 ಥರ ಇರುತ್ತೆ. ಒಂದು ಅಕ್ಯೂಟ್ ಅಂದರೆ ರಿವರ್ಸಿಬಲ್ ಕಿಡ್ನಿ ಫೇಲ್ಯೂರ್. ಸಡನ್ ಆಗಿ BP ಡ್ರಾಪ್ ಆಗ್ಬಿಡ್ತು, ತುಂಬಾ ಲೂಸ್ ಮೋಷನ್ ಆಗಿ, ಡಿಹೈಡ್ರೇಷನ್ ಆಗಿ, ಅಥವಾ ಸಿವಿಯರ್ ಇನ್ಫೆಕ್ಷನ್, ಲಂಗ್ ಇನ್ಫೆಕ್ಷನ್ ಕಾಮನೆಸ್ಟ್ ಕಾಸ್, ಅಥವಾ ಕಿಡ್ನಿ ಇನ್ಫೆಕ್ಷನ್ ಆಗಿ ಟೆಂಪ್ರವರಿಯಾಗಿ ಫೇಲ್ ಆಗ್ಬೋದು. ಇಂಥದ್ರಲ್ಲಿ ಬರೀ ಹಲವಾರು ಸೆಷನ್, ಲೈಕ್ 5-6 ಸೆಷನ್ನಲ್ಲಿ ರಿವರ್ಸ್ ಆಗುತ್ತೆ ಕಿಡ್ನಿಗಳು. ಓಕೆ, ಅಕ್ಯೂಟ್ ಅಲ್ಲೂ ಕೂಡ ಮಾಡಬೇಕಾಗುತ್ತೆ ಡಯಾಲಿಸಿಸ್ ಬೇಕಾಗುತ್ತೆ, ಬಟ್ ಕಂಪ್ಲೀಟ್ಲಿ ರಿವರ್ಸಿಬಲ್. ನಾನು ಕ್ರಾನಿಕಲ್ ಮಾತ್ರ ಅನ್ಕೊಂಡಿದ್ದೆ. ಓಕೆ. ಸೊ ಒಂದು ನಾರ್ಮಲಿ ಒಂದು ಸಾಧಾರಣವಾಗಿ ಒಂದು 10 ದಿನದಲ್ಲಿ ರಿಕವರ್ ಆಗಿ ಸ್ಟಾರ್ಟ್ ಆಗುತ್ತೆ. ರೇರ್ಲಿ 20-25 ದಿನದಲ್ಲಿ ರಿಕವರ್ ಆಗ್ಬಿಡುತ್ತೆ ಇಂಥ ಕಿಡ್ನಿಗಳು. ಸೊ ಇಂಥದ್ದೆಲ್ಲ ಹೆಂಗೆ ಅಂದರೆ ಬೇಸ್ ಲೈನ್ ಕ್ರಿಯೇಟಿನ್ ಅಂತ. ಅಂದರೆ ಸ್ಟಾರ್ಟ್ ಮಾಡಿದಾಗ ಕಿಡ್ನಿ ಫಂಕ್ಷನ್ಸ್ ಹೆಂಗಿತ್ತು ಒಂದು ತಿಂಗಳು ಮುಂಚೆ. ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ನಾವು ಯಾರೂ
ಚೆಕಪ್ ನಡೆಸಲ್ಲ, ಜನರಲ್ ಚೆಕಪ್ಸ್. ಸೊ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪೇಷಂಟ್ಗೆ ಒಂದೂವರೆ ತಿಂಗಳಿಂದ 0.8 ಅಥವಾ 1 ಇತ್ತು ಕ್ರಿಯಾಟಿನಿನ್, ಅಂಥವ್ರಿಗೆ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಂದರೆ ಸಡನ್ನಾಗಿ 8-9ಕ್ಕೆ ಹೋಗಿದೆ, ಅವರು ಡಯಾಲಿಸಿಸ್ ಮಾಡಿದ್ರೆ ಅವ್ರ ಚಾನ್ಸಸ್ ಆಫ್ ರಿಕವರಿ ಈಸ್ ಮ್ಯಾಕ್ಸಿಮಮ್. ಅಂದರೆ ಆಲ್ಮೋಸ್ಟ್ 90-95 ಜನಕ್ಕೆ ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ ಆ ಕಿಡ್ನಿಗಳು. ಆನ್ ದ ಕಾಂಟ್ರರಿ ಇನ್ನೊಂದು ಕಿಡ್ನಿ ಫೇಲ್ಯೂರ್ ಅಂದರೆ ನಾವು ಡಯಾಲಿಸಿಸ್ ಏನು ನೋಡ್ತೀವಲ್ಲ ಎಲ್ಲ ಕಡೆ ಡಯಾಲಿಸಿಸ್ ಸೆಂಟರ್ನಲ್ಲಿ ಪರ್ಮನೆಂಟಾಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋ ಪೇಷಂಟ್ ಏನಂದರೆ ಹಲವಾರು ವರ್ಷದಲ್ಲಿ ಕ್ರಿಯಾಟಿನ್ 1ರಿಂದ 7, 8, 9, 10ಕ್ಕೆ ಮುಟ್ಟಿದಾಗ ಪ್ರಾಬ್ಲಿ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿರ್ತೀವಿ. ಅಂಥವ್ರು ಪರ್ಮನೆಂಟ್ ಕಿಡ್ನಿ ಫೇಲ್ಯೂರ್, ಅವ್ರು ವಾರಕ್ಕೆ 2ರಿಂದ 3 ಡಯಾಲಿಸಿಸ್ ಲೈಫ್ ಲಾಂಗ್ ಮಾಡಿಸ್ಕೊಳ್ತಾನೆ ಇರಬೇಕು. ಓಕೆ, ಹಾಗಿದ್ರೆ ಈಗ ಅಕ್ಯೂಟಲ್ಲಿ ಎಷ್ಟು ಸತಿ ಮಾಡಿಸ್ಬೇಕಾಗತ್ತೆ ಅವರು? ಅದು ಅದೃಷ್ಟ. ನಾನು ಒಂದು ಡಯಾಲಿಸಿಸ್ಗೆ ನಿಲ್ಸಿರೋದುಂಟು, 3-4 ಡಯಾಲಿಸಿಸ್ ಆದಮೇಲೆ ನಿಂತಿರೋದುಂಟು. ಹಂಗೆ ಡಿಪೆಂಡ್ಸ್. ಬಾಡಿನಲ್ಲಿ ಎಲ್ಲ ಸ್ಟೆಬಿಲೈಸ್ ಆಗಿ ಇನ್ಫೆಕ್ಷನ್ ಸೆಟ್ಲ್ ಆಗಿ BP ತಾನಾಗ್ತಾನೆ ಚೆನ್ನಾಗಿ ಮೇಂಟೈನ್ ಆದರೆ ಆಟೋಮೆಟಿಕಾಗಿ ಡಯಾಲಿಸಿಸ್ ನಿಲ್ಸ್ಕೊಡ್ಬೋದು. ಓಕೆ, ಕಿಡ್ನಿ ಡಯಾಲಿಸಿಸ್ ಮಾಡಿದ್ರೆ ಆ ಮನುಷ್ಯ ಬದುಕದೇ ಇನ್ನು ಕಷ್ಟ ಅಂತ ಹೇಳ್ತಾರೆ, ಇದಕ್ಕೇನು ಹೇಳ್ತೀರಾ? ಇದಕ್ಕೆ ಸಂಪೂರ್ಣವಾಗಿ ಸುಳ್ಳು. ಕಿಡ್ನಿ ಡಯಾಲಿಸಿಸ್ ರೈಟ್ ಟೈಮ್ನಲ್ಲಿ ಒಳ್ಳೆ ಸೆಂಟರ್ನಲ್ಲಿ ಮಾಡಿಸ್ಕೊಂಡ್ರೆ ಡೆಫಿನೆಟ್ಲಿ ದೇ ವಿಲ್ ಬಿ ಫ್ಯಾಂಟಾಸ್ಟಿಕ್. ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ವಾರಕ್ಕೆ 2ರಿಂದ 3 ಡಯಾಲಿಸಿಸ್ಸು ನಾರ್ಮಲ್ ಲೈಫ್. ಅಂದರೆ ಅವರು ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗ್ಬೋದು, ಟೀಚಿಂಗ್ ಹೋಗೋರು ಟೀಚಿಂಗ್ ಹೋಗ್ಬೋದು, ಸ್ಪೋರ್ಟ್ಸ್ ಪರ್ಸನ್ನು ಅಷ್ಟು ಲೆವೆಲಲ್ಲಿ ಆಡೋಕ್ಕಾಗದಿರ್ಬೋದು, ಅವ್ರೂ ಒಂದು ತಕ್ಕ ಮಟ್ಟಕ್ಕೆ ಅವ್ರ ಗೇಮ್ಸ್ನೆಲ್ಲ ಕಂಟಿನ್ಯೂ ಮಾಡ್ಬೋದು. ಅಬೌಟ್ 5 to 10 ಇಯರ್ಸ್ಗಂತೂ ತೊಂದರೆನೇ ಇಲ್ಲ. 4-5 ವರ್ಷ ಆದಮೇಲೆ ಸ್ವಲ್ಪ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಡಯಾಲಿಸಿಸ್ ಎಷ್ಟೇ ಪವರ್ಫುಲ್ ಇದ್ರೂ ನಮ್ಮ ಓನ್ ಕಿಡ್ನಿ ಅಷ್ಟು ಸ್ಟ್ರಾಂಗ್ ಇರಲ್ಲ ಡಯಾಲಿಸಿಸ್ಸು. ಸೊ ಸಮ್ ವೇಸ್ಟೇಜ್ ಉಳ್ಕೊಳ್ಳುತ್ತೆ. 5 to 6 ಇಯರ್ಸ್ ಆದ್ಮೇಲೆ ಸ್ವಲ್ಪ ವೀಕ್ನೆಸ್ ಬರುತ್ತೆ. ಬಟ್ ಮುಂಚೆಗಿಂತ ಲೈಕ್ 25 ಇಯರ್ಸ್ ಬ್ಯಾಕ್ಗೂ ಇವತ್ತಿಗೂ ಡಯಾಲಿಸಿಸ್ ಹ್ಯಾಸ್ ಪ್ರೋಗ್ರೆಸ್ಡ್ ಎ ಲಾಟ್. ಸೊ ಪೇಷಂಟ್ಗಳು ಚೆನ್ನಾಗಿರ್ತಾರೆ, ನೆಮ್ಮದಿಯಾಗಿರ್ಬೋದು ಡಯಾಲಿಸಿಸ್ ಮೇಲೂ. ಆದರೆ ಎಷ್ಟು ಟೈಮ್ ತನಕ ಅವರು ಸರ್ವೈವ್ ಆಗ್ಬೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು 45 ವಯಸ್ಸಿಗೆ ಏನೋ ಕಿಡ್ನಿ ಸಮಸ್ಯೆ ಬಂತು, ಡಯಾಲಿಸಿಸ್ ಶುರು ಮಾಡಿದ್ರಿ, ಅದು ಅಕ್ಯೂಟ್ ಅಲ್ಲ ಕ್ರಾನಿಕ್ ಆಗಿದೆ. 45 ವಯಸ್ಸಿಗೆ ಈ ಥರ ಆಯಿತು, ಎಷ್ಟು ಟೈಮ್ ತನಕ ಇನ್ನು ಲೈಫ್ ಲಾಂಗ್ ಈ ಥರ ಮಾಡಬೇಕಾ ಡಯಾಲಿಸಿಸ್, ಅಥವಾ ಡಯಾಲಿಸಿಸ್ ಇಷ್ಟೇ ಟೈಮ್ ತನಕ ಮಾತ್ರ ವರ್ಕ್ ಆಗುತ್ತೆ ಅಂತ ಆ ಥರ ಏನಾದರೂ ಇದೆಯಾ? ಸೊ ಬೇಸಿಕಲಿ ನಿಮ್ಮ ಕ್ವಶನ್ ನಾನು ಇನ್ನೊಂದು ಥರ ತೊಗೊಳ್ತೀನಿ. ಅಂದರೆ ಡಯಾಲಿಸಿಸ್ನಲ್ಲೇ ಬೆಟ್ರಾ ಅಥವಾ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಬೆಟ್ರಾ ಅಂತ, ಇದು ಎರಡನ್ನೂ ಒಂದೇ ಸತಿ ಸೇರಿಸಿ ಆನ್ಸರ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಪೇಷಂಟ್ಗೆ ಟ್ರಾನ್ಸ್ಪ್ಲಾಂಟ್ಗೆ ಹಾಕ್ತೀವಿ, ಅದೇ ಟೈಮ್ಗೆ ಇನ್ನೊಂದು ಪೇಷಂಟ್ ಡಯಾಲಿಸಿಸ್ಗೆ ಹಾಕ್ತೀವಿ. ಸೊ 10th ಇಯರು ಟ್ರಾನ್ಸ್ಪ್ಲಾಂಟ್ ಮೇಲೆ ಹಾಕಿರೋನು ಆಲ್ಮೋಸ್ಟ್ 70-75 ಜನ 10ನೇ ವರ್ಷ ನೋಡ್ತಾರೆ. ಡಯಾಲಿಸಿಸ್ ಮೇಲೆ ಬರೀ 15-25 ಜನ 10ನೇ ವರ್ಷ ನೋಡೋದು. ಇನ್ನು ಖಾಲಿ 75-85 ಜನ ಹೋಗ್ಬಿಡ್ತಾರೆ ಡ್ಯೂರಿಂಗ್ ಡಯಾಲಿಸಿಸ್ ಹಲವಾರು ಕಾರಣಗಳಿಂದ. ನಾರ್ಮಲಿ ಹಾರ್ಟ್ ಪ್ರಾಬ್ಲಮಿಂದ ಅಥವಾ ಇನ್ಫೆಕ್ಷನ್ಸಿಂದ ಮತ್ತು ಪೊಟ್ಯಾಷಿಯಮ್ ಸಡನ್ನಾಗಿ ಜಾಸ್ತಿ ಆಗಿ ಹಲವಾರು ಕಾರಣದಿಂದ ಡಯಾಲಿಸಿಸ್ನಲ್ಲಿ. ಬಟ್ ಟ್ರಾನ್ಸ್ಪ್ಲಾಂಟ್ನಲ್ಲಿ 75-80 ಜನ ದೇ ವಿಲ್ ಬಿ ಅಲೈವ್ ಆನ್ ಟ್ರಾನ್ಸ್ಪ್ಲಾಂಟ್. ದಟ್ ಈಸ್ ವೈ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ಸುಪೀರಿಯರ್ ಟು ಡಯಾಲಿಸಿಸ್ ಅಂತ. ದಟ್ ಈಸ್ ವೈ ಆಲ್ಮೋಸ್ಟ್ ಆಲ್ ನೆಫ್ರಾಲಜಿಸ್ಟ್ ವಿ ಸಜೆಸ್ಟ್ ಯಂಗ್ ಚಾಪ್ಸ್ಗೆ, ಪರ್ಟಿಕ್ಯುಲರ್ ನೀವು ಹೇಳಿದ್ರೆ 45-40 ವರ್ಷ ಅಥವಾ 35 ವರ್ಷದವ್ರಿಗೆಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ಸುಪೀರಿಯರ್. ಓಕೆ, ಸೊ ಡಯಾಲಿಸಿಸ್ಗಿಂತ ಟ್ರಾನ್ಸ್ಪ್ಲಾಂಟ್ ಬೆಸ್ಟ್ ಅಂತ. ಆಲ್ವೇಸ್ ಸುಪೀರಿಯರ್. ಓಕೆ ಓಕೆ. ಹಾಗಿದ್ರೆ ಅವರ ಡೈಲಿ ಲೈಫಿಗೆ ಏನೋ ಎಫೆಕ್ಟ್ ಆಗೋದಿಲ್ವ? ಈಗ ನಾನು ಡೈಲಿ ಹೋಗ್ತಾ ಇದ್ದೀನಿ, ಡಯಾಲಿಸಿಸ್ಗೆ ಹೋಗ್ತಾ ಇದ್ದೀನಿ, ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು, ಅಥವಾ ಬೇರೆ ಏನಾದರೂ ಸಮಸ್ಯೆ ಉಂಟಾಗುತ್ತಾ? ಸಮಸ್ಯೆ ಅಂದರೆ ಬಿಗ್ಗೆಸ್ಟ್ ಕನ್ಸರ್ನ್ ಏನಾಗುತ್ತೆ ಡಯಾಲಿಸಿಸ್ನಲ್ಲಿ ಅಂದರೆ ವಾರಕ್ಕೆ 3 ಸತಿ 4 ಅವರ್ ಪರ್ ಸೆಷನ್ನು. ಬೆಂಗಳೂರಿನಲ್ಲಿ ಬರ್ಲಿಕ್ಕೆ 1 ಅರ್ಧ ಗಂಟೆ, ಹೋಗ್ಲಿಕ್ಕೆ 1 ಅವರ್ ಟ್ರಾಫಿಕ್ನಲ್ಲಿ. ಅದಾದಮೇಲೆ ಸ್ವಲ್ಪ ವಯಸ್ಸಾದವ್ರಿಗೆ ಯಾರಾದ್ರೂ ಒಬ್ರು ಅವ್ರನ್ನ ಕರ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಡಯಾಲಿಸಿಸ್ ಕಡೆಗೆ ಸ್ವಲ್ಪ ಸುಸ್ತು ಅನ್ನೋದು ಇದ್ದೇ ಇರುತ್ತೆ. ವಾಟ್ ಎವರ್ ವಿಸೆ ಸ್ವಲ್ಪ ಸುಸ್ತಿರುತ್ತೆ. ಯಾಕಂದ್ರೆ ಒಂದು 2.5-3 ಲೀಟರ್ ಅಷ್ಟು ವೇಸ್ಟ್ ಜೊತೆ ನೀರನ್ನು ತೆಗೆದಿರ್ತೀವಿ. ಯಾವಾಗ ನೀರು ತೆಗಿತೀವಲ್ಲ ಅವಾಗ ಸ್ವಲ್ಪ BP ಡ್ರಾಪ್ ಆಗೋದು ಸ್ವಲ್ಪ ಸುಸ್ತಿರುತ್ತೆ. ಬಟ್ ಒಂದು 1 hour 2 ಅವರ್ಸ್ನಲ್ಲಿ ಸೆಟ್ಲ್ ಆಗುತ್ತೆ ಆ BP. ಸೊ ಒಂದು 30 ವರ್ಷದಿಂದ ಇವೆಲ್ಲ ಆಪ್ಷನ್ಸೇ ಇರಲಿಲ್ಲ. ಸೊ ಈಗ ಇರೋದ್ರಿಂದ ಎರಿಥ್ರೋಪಾಯ್ಟಿನ್ ಅಂತ ಸ್ಪೆಷಲ್ ಇಂಜೆಕ್ಷನ್ಸ್ ಬಂದಿದೆ. ಅದು ಹಿಮೋಗ್ಲೋಬಿನ್ ಎಲ್ಲ 11-11.5 ಮೇಲೆ ಮೇಂಟೈನ್ ಮಾಡ್ಬೋದು. ಸೊ ಇವೆಲ್ಲ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್ನ ಡೆಫಿನೆಟ್ಲಿ ದೇ ಕ್ಯಾನ್ ಲೀಡ್. ಓಕೆ, ಹಾಗಿದ್ರೆ ಡಯಾಲಿಸಿಸ್ ಬಗ್ಗೆ ತುಂಬಾ ಜನರಿಗೆ ಆಗಲೇ ಮಾತಾಡಿದ ಹಾಗೆ ಭಯ ಇದ್ದೇ ಇರುತ್ತೆ. ಒಂದ್ಸತಿ ಡಯಾಲಿಸಿಸ್ ಶುರು ಮಾಡಿದ್ರೆ ಎಷ್ಟು ಟೈಮ್ ಆ ಮನುಷ್ಯ ಬದುಕಬಹುದು ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಈ ವಿಚಾರದ ಬಗ್ಗೆ ನಿಜವಾಗಿಯೂ ಜನರಲ್ಲಿ ತಪ್ಪು ಕಲ್ಪನೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಒಂದು ನನಗೆ ಎಷ್ಟೋ ಜನ ಬಂದು ಕೇಳೋದು ತುಂಬಾ ನೋವಿರುತ್ತಂತೆ, ನಿಜಾನ ಅಂತ? ಡೆಫಿನೆಟ್ಲಿ ನೋವಿರೋದಿಲ್ಲ ಡಯಾಲಿಸಿಸ್ನಲ್ಲಿ. ಅದರಲ್ಲೂ ಈಗಿಂದ ಸ್ಪೆಷಲ್ ಕೆಥೇಟರ್ಸ್ಗಳು ಬಂದಿದ್ದಾವೆ, ಅದರಲ್ಲಂತೂ 0 ನೋವೇ ಇರೋದಿಲ್ಲ. ಫಿಸ್ಟುಲಾ ಅಂತ ಒಂದು ಮಾಡಿರ್ತಿರ್ತೀವಿ, ಕೈ ಮೂಲಕ ಮಾಡ್ತಾ ಇರ್ತಾರೆ ನೀವು ಡಯಾಲಿಸಿಸ್ ಸೆಂಟರ್ ನೋಡಿದ್ರೆ. ಅದು ಒಂದು ಸ್ವಲ್ಪ, ಅದರಲ್ಲೂ ಏನು 100 ಜನಕ್ಕೆ ಒಂದು 10 ಜನ ಮಾತ್ರ ತುಂಬಾ ಸೆನ್ಸಿಟಿವ್ ಇರ್ತಾರೆ ಪೈನ್ಗೆ, ಅವ್ರು ಮಾತ್ರ ಪೈನ್ ಅಂತಾರೆ. ಅವ್ರಿಗೂ ಕ್ರೀಮ್ ಬಂದಿದ್ದಾವೆ, ಮನೆ ಬಿಡಕ್ಕೆ ಮುಂಚೆ ಕ್ರೀಮ್ ಹಚ್ಕೊಂಡ್ಬಂದ್ರೆ ಅವ್ರಿಗೆ ಏನು ನೋವಿರೋದಿಲ್ಲ. ನೋವು ಏನಂದ್ರೆ 4 ಅವರ್ ಮಲ್ಕೊಳ್ಳೋದು ಒಂದೇ ಬೇಜಾರು, ಅದು ಬಿಟ್ಟರೆ ಬೇರೆ ಎಲ್ಲ ಇಟ್ಸ್ ಫೈನ್. ಓಕೆ, ಈಗ ಡಯಾಲಿಸಿಸ್ ಮಾಡೋ ಟೈಮಲ್ಲಿ ಈಗ ವೀಕ್ಲಿ 2 to 3 ಟೈಮ್ಸ್ ಬರಬೇಕು ಅಂತ ಹೇಳಿದ್ರಿ. ಒಂದು ವೇಳೆ ಆ ವಾರದಲ್ಲಿ 1 ಸತಿ ಏನೋ ಬರ್ಲಿಕ್ಕೆ ಆಗಲಿಲ್ಲ ನನಗೆ, ಅಥವಾ ಬೇರೆ ಏನೋ ಹೆಲ್ತ್ ಇಶ್ಯೂಸ್ ಇತ್ತು, ಏನೋ ಒಂದು ಕಾರಣಕ್ಕೆ ಬರ್ಲಿಕ್ಕೆ ಆಗಲಿಲ್ಲ ಅಂದರೆ ಸಮಸ್ಯೆ ಆಗಬಹುದಾ? ಸಮಸ್ಯೆ ಡೆಫಿನೆಟ್ಲಿ ಆಗ್ಬೋದು. ಸಮಸ್ಯೆ ಹೇಗಾಗ್ಬೋದು ಅಂದರೆ ಬೇಸಿಕ್ಲಿ ಉಸಿರಾಟಕ್ಕೆ ತೊಂದರೆ ಬರ್ಬೋದು ನಮ್ಮ ಪೇಷಂಟ್ಸ್ಗೆ. ನಾರ್ಮಲಿ ಏನಾಗ್ಬಿಡುತ್ತೆ, ನಾವೆಲ್ಲ ದಿನಕ್ಕೆ 2-2.5 ಲೀಟ್ರ್ ನೀರು ಕುಡಿದ್ರೆ ಅದು ಮೋಸ್ಟ್ ಆಫ್ ಥಿಂಗ್ ಯೂರಿನಲ್ಲಿ ಹೊರಗೋಗ್ಬಿಡುತ್ತೆ. ಸೊ 2 ಲೀಟ್ರ್ ಅಂತಲೇ ಅಂದ್ಕೊಂಡ್ರು 14 ಲೀಟ್ರ್ ನೀರಾಗುತ್ತೆ. ನಾನು ಒಂದು ಸೆಷನಲ್ಲಿ 3 ಲೀಟ್ರ್ ಮೇಲೆ ತೆಗಿಯೋಕ್ಕಾಗಲ್ಲ.
ಸೊ 2 ಸೆಷನಲ್ಲಿ 6 ಲೀಟ್ರು. ಸೊ ನಮ್ಮ ಪೇಷಂಟ್ಸ್ಗೆಲ್ರಿಗೂ ನೀರು ಕಡಿಮೆ ಕೊಡ್ಲಿಕ್ಕೆ ಹೇಳಿರ್ತೀನಿ, ಅದಕ್ಕೂ 800 ml ಇಂದ 900 ml ಮೇಲೆ ಕುಡಿಬೇಡಿ ಅಂತ. ಸ್ಟಿಲ್ ನಾವು ತಿನ್ನೋ ಎಲ್ಲ ಪದಾರ್ಥದಲ್ಲೂ ನೀರೇನೆ, ಅನ್ನ ಮಾಡಬೇಕು ಅಂದ್ರೆ ನೀರೇ, ಮುದ್ದೆ ಬೇಕು ನೀರೇ, ತರಕಾರಿಗಳಲ್ಲಿ ನೀರು, ನಾನ್ ವೆಜ್ನಲ್ಲಿ ನೀರು, ಎವ್ರಿಥಿಂಗ್ ಇಸ್ ವಾಟರ್. ಸೊ ಆಟೋಮೆಟಿಕಾಗಿ ಬಾಡಿನಲ್ಲಿ ಶೇಖರಣೆ ಆಗ್ಬಿಡುತ್ತೆ. ಸೊ ಸ್ಕಿಪ್ ಮಾಡಿದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಈಸ್ ಬ್ರೀದಿಂಗ್ ಡಿಫಿಕಲ್ಟಿ. ಪೇಷಂಟು ರಾತ್ರಿ ದಮ್ ಬರ್ಬೋದು. ಸೊ ನಾರ್ಮಲಿ ಏನು ಅನ್ಕೊಳ್ತಾರೆ, ಬೆಳಗ್ಗೆ ತನಕ ಕಾದು ಬಿಡೋಣ, ಏನಾಗೋದಿಲ್ಲ, ನಾಳೆ ಬೆಳಗ್ಗೆ ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಳ್ಳೋಣ, ವಿಚ್ ಇಸ್ ವೆರಿ ರಾಂಗ್. ಪ್ಲೀಸ್ ಅದನ್ನು ಮಾಡಬೇಡಿ. ಒಂದು ಸತಿ ಉಸಿರಾಟಕ್ಕೆ ಏನಾದ್ರು ತೊಂದರೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾರ್ಮಲಿ ಪೇಷಂಟ್ ಮಲಗೋಕ್ಕಾಗಲ್ಲ. ಫ್ಲಾಟಾಗಿ ಅವ್ರಿಗೆ ದಿಂಬಿಲ್ದಲ್ಲೇ ಕುಂತ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಇರುತ್ತೆ. ಸೊ ಅಂಥದ್ದು ಮನೆಯವರೇನಾದ್ರು ಗಮನಿಸಿದ್ರೆ ಡೈರೆಕ್ಟಾಗಿ ಡಯಾಲಿಸಿಸ್ಗೆ ಬಂದ್ಬಿಟ್ರೆ ಸಾಕು, ಡಯಾಲಿಸಿಸ್ ಮಾಡಿದ ತಕ್ಷಣ ಚೆನ್ನಾಗಿ ಆಗ್ಬಿಡ್ತಾರೆ. ಓಕೆ, ಹಾಗಿದ್ರೆ ಡಯಾಲಿಸಿಸ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಯಾವೆಲ್ಲ ಚೇಂಜಸ್ನ ಲೈಫಲ್ಲಿ ಮಾಡಬೇಕಾಗುತ್ತೆ? ಅಂದರೆ ನಾರ್ಮಲ್ಗಿಂತ ನಾನು ಈಗ ಸ್ವಲ್ಪ ಚೇಂಜಸ್ ಮಾಡಬೇಕು ನನ್ನ ಲೈಫ್ ಸ್ಟೈಲಲ್ಲಿ ಅಂತ ಹೇಳಿದ್ರೆ. ಸೊ ವೆರಿ ಗುಡ್. ಸೊ ಬೇಸಿಕಲಿ ಏನಂದರೆ, ಎಷ್ಟೇ ಪವರ್ಫುಲ್ ಇರ್ಬೋದು, ಡಯಾಲಿಸಿಸ್ ಎಲ್ಲ ವೇಸ್ಟ್ನು ತೆಗಿಯೋಕ್ಕಾಗಲ್ಲ. ನಮ್ಮ ಕಿಡ್ನಿ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ವರ್ಕ್ ಆಗ್ತಾ ಇರುತ್ತೆ. ಡಯಾಲಿಸಿಸ್ ಬರೀ 4 ಅವರ್ ಅಂದರೆ ಅಬೌಟ್ 240 ಮಿನಿಟ್ಸ್ ಆಫ್ ಡಯಾಲಿಸಿಸ್ ಸೆಷನ್ ನಡೆಯುತ್ತೆ. ವಾರಕ್ಕೆ 3 ಸತಿ ಅಂದರೆ 720 ನಿಮಿಷ ಆಗುತ್ತೆ. ಬಟ್ 14,000 ನಿಮಿಷ ಇರುತ್ತೆ ಒಂದು ವಾರದಲ್ಲಿ. ನಮ್ಮ ಕಿಡ್ನಿಗಳು 14,000 ನಿಮಿಷ ವರ್ಕ್ ಮಾಡೋದು, ಇಲ್ಲಿ ಬರೀ ಒಂದು 720 ನಿಮಿಷದಲ್ಲಿ ಮಾಡಿಸ್ಬೇಕು. ಸೊ ಪೊಟ್ಯಾಷಿಯಮ್ ಇಸ್ ಎ ಬಿಗ್ ಕನ್ಸರ್ನ್. ಅಂದರೆ ನಾವು ತಿನ್ನೋ ಎಲ್ಲ ಪದಾರ್ಥದಲ್ಲೂ ಪೊಟ್ಯಾಷಿಯಮ್ ಇರುತ್ತೆ. ಏನಕ್ಕೆ ಪೊಟ್ಯಾಷಿಯಮ್ ಅಂದರೆ, ಕಿಡ್ನಿ ಇಸ್ ದ ಒನ್ಲಿ ಆರ್ಗನ್ ವಿಚ್ ಹ್ಯಾಂಡಲ್ಸ್ ಪೊಟ್ಯಾಷಿಯಮ್. ಕಿಡ್ನಿ ಮೂಲಕ, ಯೂರಿನ್ ಮೂಲಕ ಪೊಟ್ಯಾಷಿಯಮ್ ಹೊರಗೋಗುತ್ತೆ. ಸೊ ಡಯಾಲಿಸಿಸ್ ಅದನ್ನು ತೆಗಿಯುತ್ತೆ ಪೊಟ್ಯಾಷಿಯಮ್. ಸೊ ಒಂದು ಡಯಾಲಿಸಿಸ್ಗೂ ಇನ್ನೊಂದು ಡಯಾಲಿಸಿಸ್ಗೂ ಪೊಟ್ಯಾಷಿಯಮ್ ನಾರ್ಮಲಿ ಮೇಲೆ ಹೋಗ್ತಾ ಇರುತ್ತೆ. ಯಾಕಂದರೆ ಯೂರಿನ್ ಇರೋದಿಲ್ಲ ಅವ್ರಿಗೆ, 300-400 ml ಬಂದರೂ ಹೆಚ್ಚು ಅವ್ರಿಗೆ, ಅದರಲ್ಲೂ ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇರೋದೇ ಇಲ್ಲ. ಸೊ ಪೊಟ್ಯಾಷಿಯಮ್ ಇಸ್ ಎ ಬಿಗ್ ಕನ್ಸರ್ನ್. ಸೊ ಫ್ರೂಟ್ಸ್ನ ಅದಕ್ಕೆ ನಾವೆಲ್ಲ ಡಯಾಲಿಸಿಸ್ ಪೇಷಂಟ್ಸ್ಗೆ ಅವಾಯ್ಡ್ ಮಾಡಿ ಅಂತ ಹೇಳೋದು. ಫ್ರೂಟ್ಸ್ ಶುಡ್ ಬಿ ಅವಾಯ್ಡೆಡ್. ಮುದ್ದೆನ ಅವಾಯ್ಡ್ ಮಾಡಿ ಅಂತೀವಿ. ಸೊಪ್ಪುಗಳು ಮತ್ತು ತರಕಾರಿಗಳು ಇವೆಲ್ಲ ರಿಚ್ ಇನ್ ಪೊಟ್ಯಾಷಿಯಮ್. ಸೊ ಪೊಟ್ಯಾಷಿಯಮ್ ರಿಚ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನೀರು, ಆಬ್ವಿಯಸ್ಲಿ ನೀರು. ಸೊ ನೀರು ಜಾಸ್ತಿ ಕುಡಿಬಾರ್ದು ಡಯಾಲಿಸಿಸ್ ಪೇಷಂಟ್. 700 ಮೇಲೆ ಕುಡಿಲೇಬಾರ್ದು. ಓಕೆ. ಫ್ರೂಟ್ಸ್ ಅಲ್ಲಿ ಯಾವ ಫ್ರೂಟ್ಸು ತಿನ್ನಬಾರ್ದ? ರಿಸ್ಟ್ರಿಕ್ಷನ್ ತಿನ್ನಲೇಬೇಕು ಅಂದರೆ ಆ್ಯಪಲ್, ಪಪಾಯ, ಗೋವಾ ಅಂತೀನಿ ನಾನು. ಇವು 3 ಲೋ ಪೊಟ್ಯಾಷಿಯಮ್ ಫ್ರೂಟ್ಸು. ಅದು ಸ್ಮಾಲ್ ಕ್ವಾಂಟಿಟೀಸ್. ಒಂದು ಆ್ಯಪಲ್ ಕಟ್ ಮಾಡಿದ್ರೆ 1/4 ಹೋಳು ತೊಗೋಬೋದು ಅದರಲ್ಲಿ. ಒಂದೇ ದಿನ 3 ಬೇಡ. ಒಂದಿನ ಆ್ಯಪಲ್ ತೊಗೊಂಡ್ರೆ ಇನ್ನೊಂದು ದಿನ ಪಪಾಯ, 1-2 ದಿನ ಬಿಟ್ಟು ಗೋವಾ, ಹಂಗೆ ಯಾವತ್ತೂ ಒಂದಿನ ರುಚಿಗೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೊಗೋಬೋದು. ಲೈಕ್ ಒಂದು ಕಿತ್ತಳೆ ಹಣ್ಣು ಇಸ್ ವೆರಿ ರಿಚ್ ಇನ್ ಪೊಟ್ಯಾಷಿಯಮ್. ಆಲ್ ಸಿಟ್ರಸ್ ಫ್ರೂಟ್ಸು. ಸೊ ಬೇಡ ಅಂತೀನಿ. ಬಟ್ ಅಂದ್ರೂ ಸೀಸನ್ ಬಂದಾಗ ಕೇಳ್ತಾ ಇರ್ತಾರೆ, ಒಂದು ತೊಳೆ ತಗೊಳ್ಳಿ ಅಂತ ಹೇಳ್ತೀನಿ. ಕಿತ್ತಳೆ ಹಣ್ಣು ಅಷ್ಟು ಒಳ್ಳೇದಲ್ಲ. ಎಲ್ಲ ಫ್ರೂಟ್ಸ್ ಆರ್ ರಿಚ್ ಇನ್ ಪೊಟ್ಯಾಷಿಯಮ್. ಓಕೆ. ಅವ್ರಿಗೆ ಯೂರಿನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಡಾಕ್ಟರ್? ಯೂರಿನ್ ಏನಾಗುತ್ತೆ ಅಂದರೆ, ಕ್ರಮೇಣವಾಗಿ ಹೋಗ್ತಾ ಅದು 0 ಆಗಿಬಿಡುತ್ತೆ. ಒಂದು ವರ್ಷ ಡಯಾಲಿಸಿಸ್ ಮಾಡಿಸ್ಕೊಂಡವ್ರಿಗೆ ಒಂದು 50 ml 100 ml ಬಂದರೂ ಹೆಚ್ಚು. ಸೊ ಹಂಗಾಗಿ ದಟ್ ಈಸ್ ದ ಬಿಗ್ಗೆಸ್ಟ್ ಕನ್ಸರ್ನ್. ಓಕೆ. ಇನ್ನು ಕೆಲವರಿಗೆ ನಾವು ನೋಡ್ತೀವಿ, ಕಿಡ್ನಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಆ ಪರ್ಸನ್ ಕೈ ಕಾಲು ಊತ ಬರೋದು, ಅವ್ರನ್ನ ನೋಡಿದ್ರಾಗ್ಲೇ ಗೊತ್ತಾಗುತ್ತೆ ಕಿಡ್ನಿ ಪ್ರಾಬ್ಲಮ್ ಇದೆ ಅವ್ರಿಗೆ. ಮುಖ, ಕೈ ಕಾಲಲ್ಲಿ ಒಂದು ರೀತಿ ನೀರು ಬಂದಿರೋದು, ಊತ ಇರುತ್ತೆ. ಇದು ಯಾವ ಕಾರಣಕ್ಕೋಸ್ಕರ ಅಂತ? ಸೊ ನೀವು ಹೇಳ್ದಂಗೆ ವೇಸ್ಟ್ ಇರುತ್ತೆ. ನಾವು ತಿನ್ನೋ ಪ್ರತಿಯೊಂದು ಪದಾರ್ಥದಲ್ಲೂ ವೇಸ್ಟ್ ಇರುತ್ತೆ. ಈ ವೇಸ್ಟ್ ಎಲ್ಲ ಕಿಡ್ನಿ ಮೂಲಕ ಹೊರಗೋಗುತ್ತೆ. ಇದು ಹೋಗೋದಿಲ್ಲ. ಸೊ ಏನಾಗುತ್ತೆ, ಸ್ಕಿನ್ ಮೇಲೆ ಡಿಪಾಸಿಟ್ ಆಗುತ್ತೆ. ಪರ್ಟಿಕ್ಯುಲರ್ ಸೂಪರ್ ಮೆಸ್ಟ್ ಫೇಶ್, ಅದಕ್ಕೆ ಅವರು ಕಪ್ ಹಾಕ್ತಾರೆ. ನಮ್ಮ ಡಯಾಲಿಸಿಸ್ ಪೇಷಂಟ್ಸ್ ಎಲ್ಲ ಸ್ವಲ್ಪ ಕಪ್ಪಿರ್ತಾರೆ. ಮುಂಚೆ ಹಳೆ ಫೋಟೋ ಜೊತೆ ಕಂಪೇರ್ ಮಾಡಿದ್ರೆ ಇನ್ನೂ ಡಾರ್ಕ್ ಆಗಿರ್ತಾರೆ ಅವರು. ಎರಡನೇದು ಅದೇ ನೀರಿನಂಶ. ಕಿಡ್ನಿ ವರ್ಕ್ ಮಾಡದೇ ಇರೋದ್ರಿಂದ ಕೈ ಕಾಲಲ್ಲೆಲ್ಲ ಊತ, ಮುಖದಲ್ಲಿ ಊತ, ಬೆಳಗ್ಗೆ ಎದ್ದಾಗ ಎಲ್ಲ ಗದ್ದಗಳೆಲ್ಲ ದಪ್ಪ ಕಾಣೋದು, ರೆಪ್ಪೆಗಳೆಲ್ಲ ದಪ್ಪ ಕಾಣೋದು, ಇದೆಲ್ಲ ಕ್ಲಾಸಿಕ್ ಆಫ್ ಕಿಡ್ನಿ ಡಯಾಲಿಸಿಸ್ ಪೇಷಂಟ್ಸ್. ಓಕೆ. ಸೊ ಈ ಕಿಡ್ನಿ ಡಯಾಲಿಸಿಸ್ ಬಗ್ಗೆ ಹೇಳಿದ್ರಿ, ಆದರೆ ಕಿಡ್ನಿ ಡಯಾಲಿಸಿಸ್ಗಿಂತಲೂ ಮುಂಚೆ, ಈಗ ಅದಕ್ಕಿಂತ ಮುಂಚೆ ಅವ್ರ ಕಿಡ್ನಿಯಲ್ಲಿ ಹಂತವಾಗಿ ಅದು ಡ್ಯಾಮೇಜ್ ಆಗಿರ್ಬೇಕಲ್ವಾ? ಸೊ ಯಾವ ಹಂತದಲ್ಲಿ ಓಕೆ ಇವ್ರಿಗೆ ಇನ್ನು ಡಯಾಲಿಸಿಸ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ? ಸೊ ಬೇಸಿಕ್ಲಿ ಏನಂದ್ರೆ, ಕಿಡ್ನಿ ಫಂಕ್ಷನಾಲಿಟಿನ ನಾವು ಸ್ಟೇಜಿಂಗ್ನಲ್ಲಿ ಮಾಡ್ಬೋದು. ಸ್ಟೇಜ್ 1 to ಸ್ಟೇಜ್ 5 ಅಂತ ಇದೆ. ಮೋಸ್ಟ್ ಆಫ್ ದ ಪೇಷಂಟ್ಸ್ ನನ್ನ ಹತ್ರಕ್ಕೆ ಬರೋ ಸ್ಟೇಜ್ 3 ದಾಟ್ಬಿಟ್ಟಿರ್ತಾರೆ. ಸೊ ಸ್ಟೇಜ್ 3 ಬಂದರೆ, ಅಂದರೆ ಒಂದು 50-60% ಕಿಡ್ನಿ ಫಂಕ್ಷನ್ ಇದೆ ಅಂದರೆ, ನೆಫ್ರಾಲಜಿಸ್ಟ್ ಹತ್ರ ಬಂದರೆ ಅದಕ್ಕೆ ಇನ್ನೂ ಈಗ ಏನು ಮಾಡಲಿಲ್ಲ ಅಂದರೆ 2 ವರ್ಷದಲ್ಲಿ ಡಯಾಲಿಸಿಸ್ ಬರ್ತಾರೆ ಅಂದರೆ, ನಮ್ಮ ಹತ್ರ ಬಂದರೆ ಒಂದು 7-8 ವರ್ಷ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಡ್ಬೋದು. ಅಂದರೆ ಒಂದು 2 ವರ್ಷ ಬಿಟ್ಟು ಡಯಾಲಿಸಿಸ್ ಬರೋರ್ನ ಒಂದು ಆಲ್ಮೋಸ್ಟ್ 7-8 ವರ್ಷ ಬಿಟ್ಟು ಡಯಾಲಿಸಿಸ್ ಬರೋಂಗೆ ಮಾಡ್ಕೊಡ್ಬೋದು. ಫ್ಯೂ ಲಕ್ಕಿ ಒನ್ಸ್ಗೆ ಡಯಾಲಿಸಿಸ್ ಬರ್ದಿರಂಗೆ ತಡೆಗಟ್ಟಬಹುದು. ನಾವು ಕ್ಲೀನಾಗಿ ಮ್ಯಾನೇಜ್ ಮಾಡಿ, BP ಶುಗರ್ ಮ್ಯಾನೇಜ್ ಮಾಡಿ, ಅವ್ರಿಗೆ ಎಜುಕೇಷನ್ ಬೇಸಿಕ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸ್ಮೋಕಿಂಗ್ ಬಿಡಬೇಕು, ಇವೆಲ್ಲ ಹೇಳ್ಕೊಡ್ತಾ ಹೋದರೆ ಲಾಟ್ ಆಫ್ ನ್ಯೂವರ್ ಮೆಡಿಕೇಶನ್ಸ್ ಹೌದು. ಸೊ ವಿಚ್ ಡಸ್ ವಂಡರ್ಸ್. ಓಕೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಪೇಷಂಟ್ಗಳು ಲಾಸ್ಟ್ ಮೂಮೆಂಟಲ್ಲೇ ಬರ್ತಾರಾ? ಆಲ್ವೇಸ್ ಲಾಸ್ಟ್ ಮೂಮೆಂಟ್. ಈಗಲೂ ಕೂಡ ಅವೇರ್ನೆಸ್ ಇದ್ರೂ ಕೂಡ ಅವೇರ್ನೆಸ್ ತುಂಬ ಕಡಿಮೆ ಇದೆ. ಈಗಲೂ ಕೂಡ ಲಾಸ್ಟ್ ಮೂಮೆಂಟ್ 8, 9, 10 ಮಾಡ್ಕೊಂಡು ಬಂದಿರ್ತಾರೆ ಕ್ರಿಯಾಟಿನಿನ್ನ. ನನ್ನ ಹತ್ರಕ್ಕೆ ಬಂದಾಗ ನಾನು ಅನ್ಫಾರ್ಚುನೇಟ್ಲಿ ಡಯಾಲಿಸಿಸ್ ಒಂದೇ ಆಪ್ಷನ್ ಇಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ರಪ್ಪ ಅಂತಲೇ ಅನ್ಬೇಕು. 1.5-2 ಇದ್ದಾಗಲೇ ಬಂದರೆ ನಮ್ಮ ಪೇಷಂಟ್ಸ್ ಕ್ರಿಯಾಟಿನಿನ್ ಅಂಶ, ವಿ ಕ್ಯಾನ್ ಡೆಫಿನೆಟ್ಲಿ ಆ್ಯಡ್ ಲಾಟ್ ಆಫ್ ಇಯರ್ಸ್ ಟು ದಿಸ್ ಕಿಡ್ನೀಸ್. ಸೊ ಎಜುಕೇಶನ್ ಇದ್ರೂ ಕೂಡ ಲಾಸ್ಟ್ ಮೂಮೆಂಟ್ಗೆ ಬರ್ತಾರೆ, ಗೊತ್ತಿದ್ರು ಕೂಡ. ಮೇ ಬಿ ನೆಗ್ಲಿಜೆನ್ಸಿ ಆಗಿರ್ಬೋದು, ಅಥವಾ ಅವ್ರಿಗೆ ಸಿಂಪ್ಟಮ್ಸ್ ಗೊತ್ತಾಗೋದಿಲ್ವಾ? ಒಂದು ನೆಗ್ಲಿಜೆನ್ಸಿ ಇದ್ದೇ ಇದೆ ಗೊತ್ತಿರೋರ್ದು. ಗೊತ್ತಿಲ್ಲದೆ ಇರೋರ್ದು ಅನ್ಫಾರ್ಚುನೇಟ್ಲಿ ಕಿಡ್ನಿ ಹೆಂಗೆ ಅಂದರೆ ನೋವು ಕೊಡೋದಿಲ್ಲ ಮನುಷ್ಯನಿಗೆ. ಈಗ ಒಂದು ಮೂಳೆ ಫ್ರಾಕ್ಚರ್ ಆಯಿತು, ತುಂಬ ನೋವಿರುತ್ತೆ, ಫ್ರಾಕ್ಚರ್ ಆರ್ಥೋಪೆಡಿಷನ್ ಹತ್ರ ಓಡೋಗ್ತಾರೆ. ಎದೆ ನೋವು ಬಂತು, ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗ್ತಾರೆ. ಕಿಡ್ನಿ ಆ ಥರನೂ ನೋವು ಕೊಡಲ್ಲ.
70 to 80% ಫೇಲ್ಯೂರ್ ಆದಮೇಲೆ ನೀವು ಹೇಳ್ದಂಗೆ ಕಾಲು ಒತ್ತಗಳು ಸ್ಟಾರ್ಟ್ ಆಗೋದು. ಅಲ್ಲಿ ತನಕ ನಾವೇ ಪರೀಕ್ಷೆ ಮಾಡಿಸ್ಕೋಬೇಕು, ಕ್ರಿಯಾಟಿನಿನ್ಗೆ, BP ಗೆ ಮತ್ತು ಯೂರಿನಲ್ಲಿ ಏನಾದರೂ ಪ್ರೋಟೀನೋ ರಕ್ತ ಹೋಗ್ತಿದೆಯಾ ಅಂತ ನೋಡಲಿಕ್ಕೆ. ಅಂಟಿಲ್ ದಟ್ ಏನೇ ಥರನೂ ಹಿಂಸೆ ಇರೋದಿಲ್ಲ ಕಿಡ್ನಿಯಿಂದ. ಹಂಗಾಗಿ ಮೋಸ್ಟ್ ಆಫ್ ದ ಪೀಪಲ್ ದೇ ಮಿಸ್. ಓಕೆ ಸೊ ಅದು ಒನ್ ಆಫ್ ದ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದಲ್ಲ, ಯಾಕಂದ್ರೆ ಗೊತ್ತಾಗೋದಿಲ್ಲ ಬೇರೆ ಆಸ್ತಮಾ ಪೇಷಂಟ್ಗೆ ಏದುಸಿರು ಬಂದ್ಬಿಡುತ್ತೆ ಪಾಪ, ಉಸಿರಿನ ಸಮಸ್ಯೆ, ಉಸಿರಾಟದ ಪ್ರಾಬ್ಲಮ್ ಉಂಟಾಗುತ್ತೆ. ಉಸಿರು ಸಮಸ್ಯೆ ಬರೋಷ್ಟೊತ್ತಲ್ಲಿ 80% ಮೇಲೆ ಹೋಗ್ಬಿಟ್ಟಿರುತ್ತೆ ಕಿಡ್ನಿ. ಓಕೆ ಸೊ ಸಿಂಪ್ಟಮ್ಸ್ ಗೊತ್ತಾಗದೇ ಇರೋದು ಒನ್ ಆಫ್ ದ ಡ್ರಾಬ್ಯಾಕ್ ಕಿಡ್ನಿ ವಿಚಾರದಲ್ಲಿ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಕಿಡ್ನಿ ಡಯಾಲಿಸಿಸ್ ಬಗ್ಗೆ ಹೇಳಿದ್ರೆ, ಇನ್ನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಬಂದಾಗ ಯಾವ ಸಂದರ್ಭದಲ್ಲಿ ನೀವು ಇದನ್ನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀರಾ, ಹೇಗೆ ಅಂತ? ಸೊ ಬೇಸಿಕಲಿ ಎಂಡ್ ಸ್ಟೇಜ್ ಅಂದರೆ ಒಂದು ಸತಿ ಕಿಡ್ನಿ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಡಿಸೈಡ್ ಮಾಡಿದ್ಮೇಲೆ ಮಾಮೂಲಿ 7, 8, 9 ಮುಟ್ಬಿಟ್ಟಿರುತ್ತೆ ಕ್ರಿಯಾಟಿನಿನ್, ಯೂರಿನ್ನು, ಪೇಷಂಟ್ ಸಿಂಪ್ಟಮೆಟಿಕ್ ಆಗಿರ್ತಾರೆ. ಆವಾಗ ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಅವ್ರನ್ನ ಚೆನ್ನಾಗಿ ಮಾಡಲಿಕ್ಕೆ. ಮಾಡಾದ್ಮೇಲೆ ವಾಟ್ ಆರ್ ದ ಆಪ್ಷನ್ಸ್ ಅಂತ. ಆಪ್ಷನ್ಸ್ ಈಸ್ ಆಲ್ವೇಸ್ ಟ್ರಾನ್ಸ್ಪ್ಲಾಂಟ್ ಇಸ್ ಸುಪೀರಿಯರ್. ಏನಕ್ಕೆ ಸುಪೀರಿಯರ್ ಅಂತ ಹೇಳ್ತೀವಿ ಅಂದರೆ, ಈಗ ಲೆಕ್ಕ ಹಾಕಿ ವರ್ಷಕ್ಕೆ 155 ಸತಿ ಬರಬೇಕು, 3 ಸತಿ ಡಯಾಲಿಸಿಸ್ ಇದ್ದವನು 155 ಸತಿ 4 ಅವರ್ ಬಂದು ಮಲ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ಬಿಟ್ಟವರು ದೇವ್ರ ದಯಿಂದ ಎಲ್ಲ ಚೆನ್ನಾಗಿ ಆಗ್ಬಿಟ್ರು, ನೆಕ್ಸ್ಟ್ ಒಂದು 15-20 ವರ್ಷ ನೆಮ್ಮದಿಯಾಗಿರ್ಬೋದು. ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಹಾಸ್ಪಿಟ್ಲಿಗೆ ತಿಂಗಳಿಗೆ ಒಂದ್ಸತಿ 3 ತಿಂಗಳಿಗೆ ಒಂದ್ಸತಿ ಬಂದೋದ್ರು ಸಾಕು. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ವರ್ಲ್ಡ್ ವೈಡ್ ಟ್ರಾವೆಲ್ ಮಾಡ್ಬೋದು, ಡಯಾಲಿಸಿಸ್ ಯೋಚನೆ ಇರಲ್ಲ, ಫ್ರೂಟ್ಸ್ ರಿಸ್ಟ್ರಿಕ್ಷನ್ ಇರಲ್ಲ, ನೀರಿನ ರಿಸ್ಟ್ರಿಕ್ಷನ್ ಇರಲ್ಲ, ಎಷ್ಟು ಬೇಕಾದ್ರೂ ತಗೋಬಹುದು. ನಾರ್ಮಲ್ ಲೈಫ್, ಅಬ್ಸಲ್ಯೂಟ್ಲಿ ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು. ಯಂಗ್ ಲೇಡೀಸ್ ಪ್ರೆಗ್ನೆನ್ಸಿ ಮುಗಿಸ್ಕೋಬಹುದು ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೂ ಕೂಡ. ಹೌದು. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿಸ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ಸೊ ಆಲ್ಮೋಸ್ಟ್ ನಿಯರ್ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ದಟ್ ಈಸ್ ಆಫ್ಟರ್ ಟ್ರಾನ್ಸ್ಪ್ಲಾಂಟೇಷನ್. ಓಕೆ ಅದರಲ್ಲಿ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾರು ಕಿಡ್ನಿ ಕೊಡ್ತಾರೆ ಅನ್ನೋದು. ಸೊ ಕಿಡ್ನಿ ಕೊಡೋರು ಮುಖ್ಯ ಆಗ್ತಾರಲ್ವಾ. ಸೊ ಯಾರ್ದೆಲ್ಲ ತಗೋಬಹುದು ಕಿಡ್ನಿ, ಡೋನರ್ ಯಾರೆಲ್ಲ ಆಗಬಹುದು ಅಂತ? ಸೊ ಬೇಸಿಕಲಿ ಹೂ ಇಸ್ ಎ ಡೋನರ್? ಸೊ ಕೊಡೋರು ಅನ್ಫಾರ್ಚುನೇಟ್ಲಿ ಏನಂದರೆ ರೂಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸಿಂದ ತೊಗೋಬೋದು ಅಂತ. ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದರೆ ಅಪ್ಪ ಅಮ್ಮ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಮಕ್ಕಳು ಮೊಮ್ಮಕ್ಕಳು, ಹಸ್ಬೆಂಡ್ ಟು ವೈಫ್, ವೈಫ್ ಟು ಹಸ್ಬೆಂಡ್. ಸೊ ಇದನ್ನೆಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತೀವಿ. ಇದನ್ನು ಇಮಿಡಿಯೇಟ್ಲಿ ನಮ್ಮ ಹಾಸ್ಪಿಟಲ್ನಲ್ಲೇ ಕಮಿಟಿ ಇರ್ತದೆ, ಕಮಿಟಿ ಕ್ಲಿಯರೆನ್ಸ್ ತೊಗೊಂಡು ಪ್ರೂಫ್ ಎಲ್ಲ ಕೊಡಬೇಕಾಗತ್ತೆ ಅವ್ರಿಗೆ, ಹೆಂಗೆ ಇವರು ಸಂಬಂಧಿಕರು ಅಂತ. ಏನು ಸಿಕ್ಕಲಿಲ್ಲ ಅಂದರೆ DNA ಮ್ಯಾಚ್ ಮಾಡಿಸ್ಬಿಡ್ತೀವಿ ಕೆಲವು ಟೈಮ್. ಒಂದು ಪಕ್ಷ ಇದು ಬರಲಿಲ್ಲ ಅಂದರೆ DNA ವಿಲ್ ಆಲ್ವೇಸ್ ಟೆಲ್ ಅಸ್ ದೇ ರಿಲೇಟಿವ್ಸ್ ಆರ್ ನಾಟ್ ಅಂತ. ಸೊ ಇಂಥವ್ರು ಇಮಿಡಿಯೇಟ್ಲಿ ಕೊಡ್ಬೋದು. ಸೊ ಇವರಲ್ಲಿ ಯಾರು ಕೊಡ್ಬೋದು ಅಂದರೆ, ಐಡಿಯಲಿ ಬುಕ್ಸ್ ಪ್ರಕಾರ ಏನಂದರೆ ಏಜ್ಡ್ ಮ್ಯಾಚ್ಡ್ ಮತ್ತು ವೆಯ್ಟ್ ಮ್ಯಾಚ್ಡ್ ಅಂತಾರೆ. ಅಂದರೆ ಒಂದು 35 ವರ್ಷದವನಿಗೆ ಅವನಷ್ಟೇ ವಯಸ್ಸು ಮತ್ತು ಅವನಷ್ಟೇ ಗಾತ್ರ ಇರೋಂಥ ಕಿಡ್ನಿ ಬಂದರೆ ಬೆಸ್ಟ್ ಅಂತ. ಬಟ್ ದಟ್ ಈಸ್ ವೆರಿ ಡಿಫಿಕಲ್ಟ್, ಅಂಥವ್ರು ಸಿಗೋದಿಲ್ಲ. ಸೊ ನಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಪೇರೆಂಟ್ಸಿಂದ ಬರುತ್ತೆ ಆರ್ಗನ್ಸು, ಇಲ್ಲ ಸಿಬ್ಲಿಂಗ್ಸಿಂದ ಬರುತ್ತೆ. ಸೊ ಇವರಲ್ಲಿ ನಾವೇನು ನೋಡ್ತೀವಿ ಅಂದರೆ, ಕಿಡ್ನಿ ತಗೊಳ್ಳೋನು ಅನ್ಫಾರ್ಚುನೇಟ್ಲಿ ದುರಾದೃಷ್ಟದಿಂದ ಅವನು ಕಿಡ್ನಿ ಫೇಲ್ಯೂರ್ ಆಗಿದೆ. ಬಟ್ ಕೊಡ್ತಾ ಇರೋರು ಒಂಥರ ದೇವರುಗಳಿದ್ದಂಗೆ. ಅವ್ರ ಮನೆಯವ್ರಿಗೆ ಕೊಡ್ತಿದ್ರು, ಸ್ಟಿಲ್ ಆ ಒಂದು ಮನಸ್ಸು ಎಲ್ರಿಗೂ ಬರೋದಿಲ್ಲ ಕೊಡಬೇಕು ಅನ್ನೋದು. ಗಾಬರಿ ಇರುತ್ತೆ, ಭಯ ಇರುತ್ತೆ, ಕೊಟ್ಟರೆ ಏನಾಗ್ಬಿಡ್ತೀನೋ ಅಂತ. ಸೊ ಕಿಡ್ನಿ ಡೊನೇಷನ್ ಈಸ್ ವೆರಿ ಸೇಫ್. ಆಲ್ಮೋಸ್ಟ್ 60-65 ವರ್ಷದಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ. ಸೊ ಕೊಟ್ಟವ್ರಿಗೇನು ತೊಂದರೆ ಆಗಲ್ಲ. ಅಂದರೆ ವಿ ಸೆಲೆಕ್ಟ್, ಯಾರ್ಯಾರಿಗೂ ಹೋಗಿ ತೊಗೊಳಕ್ಕಾಗಲ್ಲ. ಯಾರೋ ತುಂಬ ಒಬೇಸ್ ಇರೋರು ಅಥವಾ ಸಕ್ಕರೆ ಕಾಯಿಲೆ ಇದ್ದವ್ರದಂತೂ ತೊಗೊಳ್ಳೋದೇ ಇಲ್ಲ. ಸೊ ಕೊಡೋರು ಹೆಲ್ದಿಯಾಗಿರಬೇಕು. ಅವ್ರನ್ನ ಪೂರ ಪರೀಕ್ಷೆ ಮಾಡ್ತೀವಿ, ಮೇಲಿಂದ ಕೆಳಗೆ ತನಕ ಪ್ರತಿಯೊಂದು ಆರ್ಗನ್ನು ನೋಡಿ, ಎಲ್ಲ ಆರ್ಗನ್ನು ಸ್ಟ್ರಾಂಗ್ ಇದೆ, ಪವರ್ಫುಲ್ ಇದೆ, ಅವ್ರು ಕೊಡೋದ್ರಿಂದ ಏನೂ ಸಮಸ್ಯೆ ಆಗಲ್ಲ. ಅವರೊಂದು 80-85 ವರ್ಷ ಮುಟ್ಟೋ ತನಕ ಕಿಡ್ನಿ ಸಮಸ್ಯೆಯಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ದಿಸ್ ಈಸ್ ವಾಟ್ ವಿ ಲುಕ್ ಇನ್. ಅಂಥವ್ರಿಂದ ನಾವು ಕಿಡ್ನಿನ ವಿ ವಿಲ್ ಟೇಕ್. ಓಕೆ ಸೊ ಹಾಗಾಗಿ ಕಿಡ್ನಿ ಡೋನರ್ ಹೆಲ್ತ್ ನ ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆಸ್ ಎ ನೆಫ್ರಾಲಜಿಸ್ಟ್ ವಿ ಕಂಪ್ಲೀಟ್ಲಿ ಎವ್ಯಾಲ್ಯೂಯೇಟ್ ಡೋನರ್ ಅಂಡ್ ಅವನು ಅಬ್ಸಲ್ಯೂಟ್ಲಿ ಫಿಟ್ ಇದ್ದಾರೆ ಅಂದರೆ ಮಾತ್ರ ಆ ಕಿಡ್ನಿನ ಅವರಿಂದ ಎಸ್ ಅಂತ ಪರ್ಮಿಷನ್ ಕೊಡ್ತೀವಿ. ಓಕೆ, ಅದರಲ್ಲೂ ಏಜ್ ಲಿಮಿಟ್ ಇರುತ್ತಾ? 70 ತನಕ ಎಸ್, ಇಟ್ ಈಸ್ ವೆರಿ ಸೇಫ್. 70 ಮೇಲೂ ತೊಗೊಂಡಿದ್ದೀವಿ, ಇಲ್ಲ ಅಂತಲ್ಲ. 70 to 75 ಇಸ್ ಅಪ್ಪರ್ ಲಿಮಿಟ್. ಬಟ್ ಅದು ಎಷ್ಟು ಮೋಟಿವೇಶನ್ ಇದೆ ಮನೆಯಲ್ಲಿ. ಮತ್ತು ಎಲ್ಡರ್ಲಿಗೆ 65 ವರ್ಷದವ್ರಿಗೆ 71 ತೊಗೊಂಡು ಮಾಡ್ಬೋದು. ಬಟ್ 25 ವರ್ಷದವ್ರಿಗೂ 30 ವರ್ಷದ ಹುಡುಗಂಗು 71 ವರ್ಷದ ತೊಗೊಂಡ್ರೆ ಅದು 71 ವರ್ಷ ಕೆಲಸ ಮಾಡಿಬಿಟ್ಟಿರುತ್ತೆ ಆ ಕಿಡ್ನಿ. ಸೊ ಆ ಕಿಡ್ನಿ ಸ್ವಲ್ಪ ವೀಕ್ ಇರುತ್ತೆ. ಸೊ ಅದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ಎಕ್ಸ್ಪ್ಲೇನ್ ಮಾಡ್ಬಿಟ್ಟೇ ತಗೊಳ್ಳೋದು. ಓಕೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದು ಸಕ್ಸಸ್ ರೇಟ್ ಎಷ್ಟಿರುತ್ತೆ ಡಾಕ್ಟರ್? ಸೊ ಸ್ಟ್ಯಾಟಿಸ್ಟಿಕ್ಸ್ ಅಗೇನ್ ಇಟ್ಸ್ ಅನ್ನ ಇದು ಚೀಟಿಂಗ್ ಅಂತೀನಿ. ಸ್ಟ್ಯಾಟಿಸ್ಟಿಕ್ಸ್ ಹೆಂಗೆ ಅಂದರೆ, ಗೆದ್ದವನು ಗೆದ್ದಂಗೆ, ಸೋತವನು ಸೋತಂಗೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 95% ಸಕ್ಸಸ್ ರೇಟ್, 96% ಇದೆ ಫಸ್ಟ್ ಇಯರ್. ಅಂದರೆ 96 ಜನಕ್ಕೆ ಒಳ್ಳೇದಾಗುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, 4 ಜನಕ್ಕೆ ಅದರಲ್ಲೂ ಒಳ್ಳೇದಾಗಲ್ಲ. 100ರಲ್ಲಿ 96 ಅಂತ. ಅಟ್ ದ ಎಂಡ್ ಆಫ್ 5 years 95 ಜನ
ಅಲ್ಲ ಸಾರಿ ಅಟ್ ದ ಎಂಡ್ ಆಫ್ 10 years 75 ಜನಕ್ಕೆ ಚೆನ್ನಾಗಿರುತ್ತೆ, ಅಟ್ ದ ಎಂಡ್ ಆಫ್ 5 years 85 ಜನಕ್ಕೆ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ ಕಿಡ್ನಿ. ಸೊ 20 ವರ್ಷಕ್ಕೆ 40 ಜನಕ್ಕೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕಿಡ್ನಿಗಳು ವರ್ಕ್ ಮಾಡ್ತಾ ಇರ್ತವೆ. ಓಕೆ, ಈಗ ಟ್ರಾನ್ಸ್ಪ್ಲಾಂಟ್ ಮಾಡಿ ಆದಮೇಲೆ ಇನ್ ಕೇಸ್ ಅದು ಪ್ರಾಪರಾಗಿ ಆಗಿದೆ ಅಥವಾ ಅದು ಸಕ್ಸಸ್ ಆಗಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ? ಅಂದರೆ ಪೇಷಂಟ್ಗೆ ಮತ್ತೆ ಸಿಂಪ್ಟಮ್ಸ್ಗಳೇನಾದರೂ ಗೊತ್ತಾಗುತ್ತೆ, ಫೇಲ್ಯೂರ್ ಆದರೆ ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಅಂತ? ಸೊ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ನಾನು ನಾರ್ಮಲಿ ಫೈನಾನ್ಷಿಯಲ್ಲೂ ವೆರಿ ಇಂಪಾರ್ಟೆಂಟ್. ಅಂದರೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಅವ್ರಿಗೆ ಲೈಫ್ ಲಾಂಗ್ ಮದ್ಮೇಲೆ ಇರ್ತಾರೆ ಟ್ರಾನ್ಸ್ಪ್ಲಾಂಟ್ ಮೆಡಿಕೇಶನ್ಸ್ ಅಂತ ಅಂತೀವಿ. ಅದರಲ್ಲಿ ಏನಂದರೆ ನಮ್ಮ ಬಾಡಿದು ಇಮ್ಯುನಿಟಿನ ಕುಗ್ಸಿರ್ತೀವಿ ರಿಜೆಕ್ಷನ್ ಆಗದಲ್ಲೇ ಇರಲಿ ಅಂತ. ಸೊ ಈ ಮದ್ದುಗಳು ಲೈಫ್ ಟೈಮ್ನಲ್ಲಿ ತೊಗೊಳ್ತಾ ಇರಬೇಕು ಅಂಟಿಲ್ ಆ ಕಿಡ್ನಿ ಇಸ್ ದೇರ್, ಅಥವಾ ನೆಫ್ರಾಲಜಿಸ್ಟ್ ಬೇಡ ಏನಾರ ಇನ್ಫೆಕ್ಷನ್ ಆದಾಗ ಸ್ವಲ್ಪ ಕಡಿಮೆ ಮಾಡ್ತೀವಿ ಡೋಸ್, ಅದನ್ನು ನಾವು ಡಿಸೈಡ್ ಮಾಡ್ತಾ ಇರ್ತೀವಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ನೀವು ಹೇಳ್ದಂಗೆ ಫಸ್ಟ್ 10 days ಅಂತೂ ನಮ್ಮ ಹಾಸ್ಪಿಟ್ಲಲ್ಲೇ ಇರ್ತಾರೆ. ಅದಾದಮೇಲೆ ಎವ್ರಿ ವೀಕ್ 2 to 3 times ನೋಡ್ತೀವಿ. ಆಮೇಲೆ ಎವ್ರಿ ವೀಕ್ ಒನ್ಸ್, ಅದಾದಮೇಲೆ 15 days ಒನ್ಸ್, ಮಂತ್ಲಿ ಒನ್ಸ್. ಅಟ್ ದ ಎಂಡ್ ಆಫ್ 100 days ಪ್ರಾಬ್ಲಿ ನಮ್ಗೆ ಗೊತ್ತಾಗುತ್ತೆ ಎಲ್ಲಿಗೆ ಬಂದು ನಿಲ್ಲುತ್ತಾ ಕಿಡ್ನಿ ಫಂಕ್ಷನ್ಸ್ ಅಂತ. ಒಂದು ಎನಿಥಿಂಗ್ ಲೆಸ್ ದನ್ 1.5 ಅಂದರೆ ಇಟ್ಸ್ ಎ ವೆರಿ ಗುಡ್ ಅಚೀವ್ಮೆಂಟ್. ಓಕೆ, ಒಂದು ವೇಳೆ ಅದು ಫೇಲ್ಯೂರ್ ಆಗಿದೆ ಅಂದಾಗ ಬೇರೆ ಏನಾದರೂ ಸಿಂಪ್ಟಮ್ಸ್ ಗೊತ್ತಾಗುತ್ತೆ? ಟ್ರೈ ಅವರ್ ಲೆವೆಲ್ ಬೆಸ್ಟ್ ಎಲ್ಲ ಥರನೂ ಮಾಡ್ತೀವಿ ನಾವು ಡಾಕ್ಟರ್ಗಳಾಗಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ, ಎಲ್ಲ ಥರನೂ ಪ್ರಯತ್ನ ಪಡ್ತೀವಿ. ಸೊ ವೆರಿ ರೇರ್ ಅದು ಕಿಡ್ನಿ ಫೇಲ್ಯೂರ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಇಸ್ ವೆರಿ ರೇರ್, ಬಟ್ ಡೆಫಿನೆಟ್ಲಿ ನೀವು ಕೇಳ್ದಂಗೆ ಆಗಿದೆ. 100, ನಾನು ಹೇಳಿದ್ನಲ್ಲ ಈಗ 96 ಜನಕ್ಕೆ ಮಾತ್ರ ಸಕ್ಸಸ್ ಇರೋದು, ಇನ್ನು 4 ಜನಕ್ಕೆ ಅಲ್ಲೂ ಫೇಲ್ಯೂರ್ಸ್ ಆಗ್ಬೋದು. ಎಬ್ ಕಟ್ಬಿಡ್ಬೋದು ಸಡನ್ ಆಗಿ ಬ್ಲಡ್ನಲ್ಲಿ ಟ್ರಾನ್ಸ್ಪ್ಲಾಂಟ್, ಇಟ್ಸ್ ಅನ್ ಎಮರ್ಜೆನ್ಸಿ. ಸೊ ಅದನ್ನು ಓಪನ್ ಮಾಡಿ ಮತ್ತೆ ರಿಯನಸ್ಟೋಮೋಸಿಸ್ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸ್ಟಿಲ್ ಕೆಲವು ಟೈಮ್ 1 hour 2 hourನಲ್ಲೇ ಹೋಗ್ಬಿಡುತ್ತೆ ಕಿಡ್ನಿಗಳು. ಸೊ ಅಂಥದ್ದು ಆಗಿದೆ, ಇಲ್ಲ ಅಂತ ಇಲ್ಲ. ಮೇಜರ್ ರಿಜೆಕ್ಷನ್ಸ್ ಆಗ್ಬೋದು. ಮೇಜರ್ ಅಂದರೆ ರಿಜೆಕ್ಷನ್ಸ್ ಆಗದೇ ಇರೋಂಗೆ ಎಲ್ಲ ಥರ ಪರೀಕ್ಷೆ ಮಾಡಿರ್ತೀವಿ. ಇನ್ಸ್ಪೈಟ್ ಆಫ್ ದಟ್ ಕೆಲವು ಅನ್ನೋನ್ ಫಾರ್ಮಿಂದ ರಿಜೆಕ್ಷನ್ಸ್ ಆಗೋದು ಉಂಟು. ಆ ರಿಜೆಕ್ಷನ್ಸ್ಗಳಿಗೆ ಟ್ರೀಟ್ಮೆಂಟ್ ಇದ್ದಾವೆ, ಅವನ್ನೆಲ್ಲ ಟ್ರೈ ಮಾಡ್ತೀವಿ. ಬಟ್ ಸ್ಟಿಲ್ ಪೀಪಲ್ ಕ್ಯಾನ್ ಲೂಸ್ ಕಿಡ್ನೀಸ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ಓಕೆ ಓಕೆ, ಎಷ್ಟು ಗಂಟೆ ಒಳಗಡೆ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಸರ್ ಹಾಗಿದ್ರೆ? ಅಂದರೆ ಈಗ ಇದು ನೀವು ಕೆಡವರ್ ಬಗ್ಗೆ ಕೇಳ್ತಾ ಇದ್ದೀರಾ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಎಲೆಕ್ಟಿವ್ ಅಂದರೆ ಮನೆಯವರೇ ಕೊಡ್ತಾರೆ ಅಂದರೆ ಅಬೌಟ್ 1-1.5 ತಿಂಗಳು ಫುಲ್ಲಾಗಿ ಪರೀಕ್ಷೆ ಮಾಡಿ ಡೋನರ್ ಎವ್ಯಾಲ್ಯೂಯೇಷನ್ ಅಂತೀವಿ, ರಿಸಿಪಿಯೆಂಟ್ ಎವ್ಯಾಲ್ಯೂಯೇಷನ್ ಎಲ್ಲ ಮುಗಿಸಿ ಹಾಸ್ಪಿಟಲ್ ಪರ್ಮಿಷನ್, ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಎಲ್ಲ ತೊಗೊಂಡು ಮುಗಿಸ್ಕೊಡ್ತೀವಿ. ಸೊ ಕೆಡವರ್ ಅಂದರೆ ಏನಂದರೆ ಈಗ ಬ್ರೈನ್ ಡೆಡ್ ಪೇಷಂಟ್ಸ್ಗಳು, ಎಷ್ಟೋ ಜನ ಪೇಪರ್ನಲ್ಲಿ ಓದ್ತಾ ಇರ್ತಾರಲ್ಲ, ಈ ಮನೆಯವರೆಲ್ಲ ಆರ್ಗನ್ಸ್ ಡೊನೇಟ್ ಮಾಡಿದ್ರು, ಆಕ್ಸಿಡೆಂಟ್ ಕೇಸ್ಗಳಲ್ಲಿ ನೋಡ್ತೀವಿ, ಬ್ರೈನ್ ಡೆಡ್ ಆಗಿರೋ ಪೇಷಂಟ್ಸ್ಗಳನ್ನ ಡೊನೇಷನ್ ಬರುತ್ತೆ. ಅದಕ್ಕೆ ಒಂದು ಕಮಿಟಿ ಇದೆ, ಸ್ಟೇಟ್ ಕಮಿಟಿ, ಅದಕ್ಕೆ ರಿಜಿಸ್ಟರ್ ಆಗಬೇಕು ಈ ಪೇಷಂಟ್ಗಳು. ರಿಜಿಸ್ಟರ್ ಆದರೆ ಅವ್ರಿಗೊಂದು ನಂಬರ್ ಸಿಗುತ್ತೆ, ಅದು ಕೆಳಗಿರ್ತಾರೆ ಅವರು, ಮೇಲ್ಮೇಲಕ್ಕೆ ಪ್ರತಿ ತಿಂಗಳು ಮೇಲ್ ಬರ್ತಾರೆ. ಅವ್ರಿಗೆ ಬಂದ ಹೋದಂಗೆ ಖಾಲಿ ಆದಂಗೆ ಆ ಬ್ಲಡ್ ಗ್ರೂಪ್ ನಲ್ಲಿ ಇವ್ರ ಮೇಲಿಗೆ ಬರ್ತಾರೆ ಅವ್ರ ನಂಬರ್, ಒಂದು ರೀತಿ ಅಪಾಯಿಂಟ್ಮೆಂಟ್ ತಗೊಂಡಂಗೆ. ಕರೆಕ್ಟ್. ನಾರ್ಮಲಿ ಓವರ್ ಅನ್ಲಕ್ಕಿ ಪೀಪಲ್ ಅವರು ನಾರ್ಮಲಿ 3 ರಿಂದ 4 ವರ್ಷ ಬೇಕಾಗುತ್ತೆ ಅವ್ರಿಗೆ ಆರ್ಗನ್ ಸಿಗಕ್ಕೆ. ಎ ಮತ್ತು ಬಿಗೆ 2 ರಿಂದ 2.5 ವರ್ಷದಲ್ಲಿ ಸಿಗುತ್ತೆ ಆರ್ಗನ್ಸ್. ಓಕೆ, ಬ್ಲಡ್ ಗ್ರೂಪ್ ಕೂಡ ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ಅಂತ. ಓಕೆ, ಅದಕ್ಕೆ ಮ್ಯಾಚ್ ಆಗುವಂತ ಬ್ಲಡ್ ಗ್ರೂಪೇ ಬೇಕಾಗುತ್ತೆ. ಡೆಫಿನೆಟ್ಲಿ. ಈಗ ನೋಡಿ, ಓ ಇಸ್ ಯೂನಿವರ್ಸಲ್ ಡೋನರ್. ಓ ಇದ್ರೆ ಮನೇಲಿ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಅವ್ರ ಕಿಡ್ನಿ. ಸೊ ಓ ಪೇಷಂಟ್ಸ್ಗಳು ಅನ್ಲಕ್ಕಿ, ಯಾಕಂದ್ರೆ ಅವ್ರು ಬರೀ ಓ ಇಂದ ಮಾತ್ರ ತಗೋಬಹುದು. ಆದರೆ ಎ ಮತ್ತೆ ಬಿ ಅವರು ಓ ಇಂದನೂ ತಗೋಬಹುದು. ಎ ಬಿ ಆರ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪೀಪಲ್, ಅವ್ರಿಗೆ ಯಾರು ಬೇಕಾದ್ರೂ ತಗೋಬಹುದು. ಓಕೆ ಓಕೆ, ಸೊ ಇದರಲ್ಲೂ ಕೂಡ ಲಕ್ಕಿ ಮ್ಯಾಟರ್ ಆಗುತ್ತೆ. ಲಕ್ ಮ್ಯಾಟರ್ಸ್. ಅಂಡ್ ನ್ಯೂವರ್ ಸೈನ್ಸ್ ಮತ್ತು ನ್ಯೂವರ್ ಟೆಕ್ನಾಲಜಿಯಲ್ಲಿ ಏನು ಮಾಡಿದ್ದೀವಿ ಈಗ, ವಿ ಡೂ ಸಮಥಿಂಗ್ ಕಾಲ್ಡ್ ಆಸ್ ಅಕ್ರಾಸ್ ದ ಬ್ಲಡ್ ಗ್ರೂಪ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ನಮ್ಮ ಶಶದ್ರಿಪುರಂ ಯೂನಿಟ್ನಲ್ಲಿ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ. ಏನಂದರೆ ಬೇರೆ ಬ್ಲಡ್ ಗ್ರೂಪ್ ಅಂದರೆ ಈಗ ಓ ಇರ್ತಾರೆ ಕೊಡೋರು ಎ ಇತ್ತು ಬಿ ಇರ್ತಾರೆ, ಅವ್ರದ್ದು ಕೊಡಂಗೆ ಮಾಡಿದ್ದೀವಿ. ರೀಸೆಂಟಾಗಿ 2 ಪೇಷಂಟ್ ಎ ಬಿ ಇಂದನೂ ತೊಗೊಂಡಿದ್ದೀವಿ. ಅದಕ್ಕೆ ಸ್ಪೆಷಲ್ ಫಾರ್ಮ್ ಆಫ್ ಫಿಲ್ಟರ್ಸ್ ಹಾಕಿ ಆ್ಯಂಟಿಬಾಡೀಸ್ನೆಲ್ಲ ತೆಗೆದು ಅಡ್ಜಸ್ಟ್ ಮಾಡಿಸಿ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಒಂದು ಇದು ಬಂದಿದೆ ಟೆಕ್ನಾಲಜಿಗಳು. ಓಕೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅವ್ರು? ಅಂದರೆ ಅವ್ರ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ನ ಮಾಡ್ಕೋಬೇಕು? ಆಬ್ವಿಯಸ್ಲಿ ವೆರಿ ಆಕ್ಟಿವ್ ಆಗಿರಬೇಕು ತಗೊಳ್ಳೋರು. ನೆಫ್ರಾಲಜಿಸ್ಟ್ನ ಪ್ಲೀಸ್ ಫಾಲೋ ದೆಮ್ ವಾಟ್ ಎವರ್ ದೇ ಸೇ. ಎರಡನೇದು, ಇಂಡಿಯಾದಲ್ಲಿ ಕಾಮನೆಸ್ಟ್ ಪ್ರಾಬ್ಲಮ್ ಇದ್ರೆ ಇನ್ಫೆಕ್ಷನ್. ಒಳ್ಳೆ ಕ್ವಾಲಿಟಿ ವಾಟರ್ ಮತ್ತು ನೀರಿಂದ ಬರೋದು. ಸೊ ಮನೆಯಿಂದನೇ ನೀರು ಕ್ಯಾರಿ ಮಾಡಿ ಅಂತೀನಿ ನಾನು ನನ್ನ ಪೇಷಂಟ್ಸ್ಗೆ. ಕೆಲಸಕ್ಕೆ ಹೋಗ್ಬೇಕಲ್ಲ ಅವ್ರು, ಕೆಲಸಕ್ಕೆ ಹೋದವ್ರು ಮನೆಯಿಂದ ನೀರು ಮತ್ತು ಊಟ ಇವೆರಡು ಫ್ರೆಶ್ ಆಗಿದ್ರೆ ಸಾಕು. ಸ್ಮೋಕ್ ಡೆಫಿನೆಟ್ಲಿ ನೋ ಸ್ಮೋಕಿಂಗ್, ಪ್ಲೆಂಟಿ ಆಫ್ ವಾಕಿಂಗ್, ಫಿಸಿಕಲ್ ಎಕ್ಸರ್ಷನ್ಸ್ ಮತ್ತು ಪಿರಿಯಾಡಿಕ್ ಚೆಕಪ್, ಇಷ್ಟು ಮಾಡಿದ್ರೆ ಸಾಕು, ಸೇಫ್. ಈಗ ಒಂದ್ಸತಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಒಂದು 10 ರಿಂದ 20 ವರ್ಷ ತನಕನ ಆವ್ರೇಜ್ ತಗೊಂಡ್ರೆ 10 ರಿಂದ 20 ವರ್ಷ ಅನ್ಕೋಬಹುದು. ಓಕೆ ಓಕೆ, ಅಲ್ಲಿ ತನಕ ಏನೋ ಪ್ರಾಬ್ಲಮ್ ಆಗೋದಿಲ್ಲ, ಏನು ಪ್ರಾಬ್ಲಮ್. ಬಟ್ ಲೈಫ್ ಟೈಮ್ ಮೆಡಿಕೇಶನ್ಸ್ ಇದ್ದೇ ಇರುತ್ತೆ. ಅದನ್ನ ತಪ್ಪಿಸೋದಕ್ಕಾಗೋದಿಲ್ಲ, ಅದನ್ನ ತಪ್ಪಿಸಕ್ಕಾಗೋದಿಲ್ಲ. ಓಕೆ ಓಕೆ, ಸೊ ಮೆಡಿಸಿನ್ ಅನ್ನ ವೆರಿ ಸಿಂಪಲ್. ಅಂದರೆ ಇಫ್ ಆಸ್ ಮಿ ಕಾಸ್ಟಿಂಗ್ ಎಷ್ಟಾಗುತ್ತೆ ಅಂದರೆ 1 ವರ್ಷ ಕಳೆದು ಬಿಟ್ರೆ ಒಂದು 4 ರಿಂದ 5 ಸಾವಿರ ರೂಪಾಯಿ ಸಾಕಾಗುತ್ತೆ ಪರ್ ಮಂತ್. ಓಕೆ, ಈಗ ಆ ಟೈಮಲ್ಲಿ ಏನಾದರೂ ಅವ್ರಿಗೆ ಬೇರೆ ಹೆಲ್ತ್ ಇಶ್ಯೂಸ್ ಬಂತು, ಈಗ ಸಡನ್ ಆಗಿ ಒಂದು ಕಡೆಯಿಂದ ಕಿಡ್ನಿ ಪ್ರಾಬ್ಲಮ್ ಇದೆ, ಅದ್ರ ಜೊತೆಗೆ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಬಂತು, ಫಾರ್ ಎಕ್ಸಾಂಪಲ್ ಈಗ ಒಂದು ಜ್ವರನೇ ಬಂತು ಅಂತ ಇಟ್ಕೊಳ್ಳಿ, ಭಯ ಆಗೇ ಆಗುತ್ತೆ, ಒಂದ್ರ ಜೊತೆ ಇನ್ನೊಂದು ಬಂತಪ್ಪ ಅಂತ.
ಸೊ ಆ ಟೈಮಲ್ಲಿ ಏನಾದರೂ ಅವರಿಗೆ ಅಪಾಯ ಅಂತ ಇದೆಯಾ? ಈಗ ಹೆಂಗೆ ಅಂದರೆ ಪೇಷಂಟ್ಗಳು ಹೆಂಗಾಗ್ಬಿಟ್ಟಿರ್ತಾರೆ ಅಂದರೆ ದೇ ವಿಲ್ ಬಿ ವೆರಿ ಕ್ಲೋಸ್ ಟು ಆಲ್ಮೋಸ್ಟ್ ಆಲ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅವ್ರ ನೆಫ್ರಾಲಜಿಸ್ಟ್ ಜೊತೆ ಅಟ್ಯಾಚ್ಡ್ ಆಗಿಬಿಟ್ಟಿರ್ತಾರೆ. ನಮ್ಮ ನಂಬರ್ಸ್ ಎಲ್ಲ ಕೊಟ್ಬಿಟ್ಟಿರ್ತೀವಿ ಅಥವಾ ಇನ್ಸ್ಟಿಟ್ಯೂಷನ್ದು ಟ್ರಾನ್ಸ್ಪ್ಲಾಂಟ್ ನಂಬರ್ ಅಂತ ಇರುತ್ತೆ, ಅದಕ್ಕೆ ಫೋನ್ ಮಾಡಿದ್ರೆ ಯಾರಾದರೂ ಒಬ್ರು ತಗೊಂಡು ಗೈಡ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಸಿಂಪಲ್ ಸಣ್ಣ ಪುಟ್ಟ ಜ್ವರ ನೆಗಡಿ ಎಲ್ಲ ಬಂತು ಅಂದರೆ ಸಿಂಪಲ್ ಟ್ಯಾಬ್ಲೆಟ್ಸ್ನಲ್ಲಿ ಸೆಟ್ಲ್ ಆಗುತ್ತೆ. ಜಾಸ್ತಿ ಏನಾದ್ರು ಚಳಿ ಜ್ವರ, ಹೈಯರ್ ಜ್ವರ ಅಥವಾ ನೀವು ಹೇಳ್ದಂಗೆ ಫ್ರ್ಯಾಕ್ಚರ್ ಆಗಿ ಬರ್ಬೋದು, ಚೆಸ್ಟ್ ಪೈನಿಂದ ಬರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಏನಾದರೂ ಹಾಸ್ಪಿಟಲ್ ಕರೆಸಿ ಅದನ್ನು ಪರೀಕ್ಷೆ ಮಾಡಿ ನೋಡಿ ಅಪ್ರೋಪ್ರಿಯೇಟ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಕೊಡ್ತೀವಿ ನಾವು. ಓಕೆ. ಸೊ ಆಲ್ವೇಸ್ ಫಸ್ಟ್ ವಿಸಿಟ್ ಯುವರ್ ನೆಫ್ರಾಲಜಿಸ್ಟ್, ದೇ ನೋ ವಾಟ್ ಬೆಸ್ಟ್ ಫಾರ್ ದೆಮ್ ಅಂಡ್ ದೇ ವಿಲ್ ಲೀಡ್ ಯು ಟು ದ ರೈಟ್ ಪೀಪಲ್. ಓಕೆ. ಈಗ ಒಂದು ಪರ್ಸನ್ಗೆ ಕಿಡ್ನಿ ಫೇಲ್ಯೂರ್ ಆಯಿತು ಅಂದರೆ ಡಾಕ್ಟರ್, ಅದ್ರ ಜೊತೆಗೆ ಬೇರೆ ಆರ್ಗನ್ಗೆ ಏನಾದರೂ ಎಫೆಕ್ಟ್ ಆಗುತ್ತೆ? ಈಗ ಡಯಾಲಿಸಿಸ್ ಆಗ್ಬೋದು ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗ್ಬೋದು, ಬಟ್ ಆ ಕಿಡ್ನಿ ಹೋಗಿರೋದ್ರಿಂದನೂ ಬೇರೆ ಆರ್ಗನ್ಗೆ ಏನಾದರೂ ಪ್ರೆಷರ್ ಬೀಳೋದು? ಫ್ಯಾಂಟಾಸ್ಟಿಕ್ ಕ್ವಶನ್. ಈ ಕಿಡ್ನಿ ಫೇಲ್ಯೂರ್ ಆಗಿರೋದ್ರಿಂದ ಹಾರ್ಟ್ ಡೆಫಿನೆಟ್ಲಿ ವೀಕ್ ಇರುತ್ತೆ. ಸೊ ಹಾರ್ಟ್ನ ವೆರಿ ಇಂಪಾರ್ಟೆಂಟ್. ನಾವು ಹಾರ್ಟ್ನ ಕಂಪ್ಲೀಟಾಗಿ ತಪಾಸಣೆ ಮಾಡ್ತೀವಿ. ಹಾರ್ಟ್ ಎಲ್ಲ ಚೆನ್ನಾಗಿದೆ ಅಂದರೆ ಮಾತ್ರ ಟ್ರಾನ್ಸ್ಪ್ಲಾಂಟೇಷನ್ಗೆ. ಹಾರ್ಟ್ನ ಏನಾದರೂ ಸಮಸ್ಯೆ ಇತ್ತು, ಸೇ ಫಾರ್ ಎಕ್ಸಾಂಪಲ್ ಒಂದು ಕೊರ್ನರಿಸ್ ಯಾವ್ದಾದ್ರು ಒಂದು ಹಾರ್ಟ್ ವೆಸಲ್ ಬ್ಲಾಕ್ ಇತ್ತು ಅಂದರೆ ಅದಕ್ಕೆ ಸ್ಟೆಂಟ್ ಎಲ್ಲ ಹಾಕಿ 3 ತಿಂಗಳು 6 ತಿಂಗಳು ಆದಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಡ್ತೀವಿ. ಇನ್ನು ಕೆಲವರು 3 ವೆಸಲ್ಸ್ ಇದ್ವು, 3 ವೆಸಲ್ ಬ್ಲಾಕ್ ಆದವ್ರಿಗೆ CABG ಅಂದರೆ ಓಪನ್ ಬೈಪಾಸ್ ಸರ್ಜರಿ ಮಾಡಿಸಿ ಅವ್ರಿಗೆ ಹಾರ್ಟ್ನ ರೆಡಿ ಮಾಡಿ ಆಮೇಲೆ 6 ತಿಂಗಳಾದ್ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಟ್ಟಿದ್ದೀನಿ. ನೆಕ್ಸ್ಟ್ ನೀವು ಕೇಳ್ದಂಗೆ ಬಿಕಾಸ್ ಡಯಾಲಿಸಿಸ್ ಪೇಷಂಟ್ಸ್ ಕ್ಯಾಲ್ಸಿಯಮ್ ಅವೆಲ್ಲ ರೆಗ್ಯುಲೇಟ್ ಆಗಲ್ಲ, ಫ್ರ್ಯಾಕ್ಚರ್ಸ್ ಮೋರ್ ಕಾಮನ್ನು. ಸೊ ಮತ್ತೆ ಪೋಸ್ಟ್ ಟ್ರಾನ್ಸ್ಪ್ಲಾಂಟನ್ನು ಈ ಪೇಷಂಟ್ಸ್ಗಳೆಲ್ಲ ಸ್ಟಿರಾಯ್ಡ್ಸ್ ಮೇಲೆ ಇರ್ತಾರೆ. ಸೊ ಬೋನ್ಸ್ ವಿಲ್ ಬಿ ಸ್ಲೈಟ್ಲಿ ಬ್ರಿಟಲ್ ಆ್ಯಂಡ್ ವೀಕ್. ಸೊ ಬೋನ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮತ್ತು ಬೋನ್ ಸ್ಟ್ರೆಂಥನಿಂಗ್ ಸ್ಪೆಷಲ್ ಇಂಜೆಕ್ಷನ್ಸ್ ಬಂದಿದ್ದಾವೆ, ಅವೆಲ್ಲ ಕೊಡ್ತಾ ಇರ್ತೀವಿ ನಮ್ಮ ಪೇಷಂಟ್ಸ್ಗೆ. ಆ್ಯಂಡ್ ಇನ್ಫೆಕ್ಷನ್ ಆ್ಯಸ್ ಇಟ್ ಓಲ್ಡ್, ಇನ್ಫೆಕ್ಷನ್ ಈಸ್ ವೆರಿ ಕಾಮನ್ ನಮ್ಮದು, ಪರ್ಟಿಕ್ಯುಲರ್ಲಿ ಲಂಗ್ ಮತ್ತು ಕಿಡ್ನಿ ಇನ್ಫೆಕ್ಷನ್ಸ್ ಆರ್ ವೆರಿ ಕಾಮನ್. ಅದಕ್ಕೆ ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡಲೇಬೇಕು. ಓಕೆ. ಸೊ ಈ ಕ್ವಶನ್ ಏನು ಸ್ವಲ್ಪ ಪರ್ಸನಲ್ ಅಂತ ಅನ್ಕೋಬಹುದು, ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಈ ಒಂದು ಕೇಸ್ ಅನ್ನ ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾದ್ರೆ ಯಾವ್ದಾದ್ರು ಇದೆಯಾ ಆ ಥರ ಶೇರ್ ಮಾಡ್ಕೊಳ್ಳೋದಂದ್ರೆ? ಎವ್ರಿ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಅನ್ ಬಿಗ್ ಸರ್ಕಸ್. ಎಲ್ಲ ಪೇಷಂಟ್ಸ್ಗಳು ನಮಗೆ ಹೊಸದಾಗಿ ದಿನ ಒಂದು ಹೊಸ ಕ್ಲಾಸ್ ಅಥವಾ ಲೆಸನ್ ಕಳಿಸ್ಕೊಡ್ತೇವೆ. ನಮ್ಮ ಗುರುಗಳು ಮುಂಚೆ ಹೇಳ್ತಿದ್ರು ಯಾವ ಟ್ರಾನ್ಸ್ಪ್ಲಾಂಟ್ ಈಕ್ವಲ್ ಆಗಿರಲ್ಲ, ಸೇಮ್ ಇರಲ್ಲ, ಬುಕ್ ಹೇಳ್ದಂಗೆ ಹೂವು ಆಯ್ತದಂಗೆ ಆಗೋದೇ ಇಲ್ಲ ಅಂತ. ಅದು ದಟ್ ಈಸ್ ದ ಟ್ರೂತ್. ಎವ್ರಿ ಟ್ರಾನ್ಸ್ಪ್ಲಾಂಟ್ ಇಸ್ ಎನ್ ಟ್ರಿಕಿ ಥಿಂಗ್. ಎವ್ರಿ ಟ್ರಾನ್ಸ್ಪ್ಲಾಂಟ್ನಲ್ಲಿ ಹೊಸ ಥರದ್ದು ಏನಾದ್ರು ಕಲಿತೀವಿ. ಹೇಳ್ಕೊಂಡು ಹೋದರೆ ಬುಕ್ಕೇ ಬರಿಬೋದು. ಈಚ್ ಟ್ರಾನ್ಸ್ಪ್ಲಾಂಟ್ ಮೇಲೆ ಒಂದು ಬುಕ್ ಬರಿಬೋದು ಆ್ಯಕ್ಚುಲಿ. ಓಕೆ ಓಕೆ. ಎವ್ರಿ ಟ್ರಾನ್ಸ್ಪ್ಲಾಂಟ್ ಇಸ್ ಟ್ರಿಕಿ. ಎಲ್ಲದರಲ್ಲೂ ಒಂದು ಚಾಲೆಂಜ್ ಇದ್ದೇ ಇರುತ್ತೆ ಅಂತ. ಚಾಲೆಂಜ್ ಇದ್ದೇ ಇರುತ್ತೆ. ಸೊ ಯಾವ ಒಂದು ಪೇಷಂಟ್ಗೆ ಲೈಕ್ ಯಂಗ್ ಏಜಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಇದೊಂದು ಯಂಗ್ ಏಜಲ್ಲೇ ಟ್ರಾನ್ಸ್ಪ್ಲಾಂಟ್ ಆಗಿದೆ ಆ ಥರ ಯಾವುದಾದ್ರೂ ಇದೆಯಾ ಡಾಕ್ಟರ್? ನಾನು ಪೀಡಿಯಾಟ್ರಿಕ್ ಟ್ರಾನ್ಸ್ಪ್ಲಾಂಟೇಷನ್ಸ್ ಮಾಡೋದಿಲ್ಲ, ಬಟ್ ಈಗ ಪೀಡಿಯಾಟ್ರಿಕ್ಸ್ ಟ್ರಾನ್ಸ್ಪ್ಲಾಂಟ್ ಬೆಂಗಳೂರಲ್ಲಿ ವೆಲ್ ಡೆವಲಪ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ನಂದು ಅಬೌಟ್ 20-21 ಇಯರ್ಸ್ಗೆ ಸುಮಾರು ಜನಕ್ಕೆ ಮಾಡ್ಕೊಟ್ಟಿದ್ದೀನಿ. 21 ಇಯರ್ಸ್ಗೆ 18 ಮಾಡ್ಕೊಟ್ಟಿದ್ದೀನಿ. ಓಕೆ. ಸೊ ಅಷ್ಟು ಯಂಗ್ ಏಜಲ್ಲೇ ಟ್ರಾನ್ಸ್ಪ್ಲಾಂಟ್? ಈಗ 10 kg ದಾಟಿದ್ರೆ ಸಾಕು ಟ್ರಾನ್ಸ್ಪ್ಲಾಂಟ್ ಮಾಡ್ಬಿಡ್ಬೋದು. ಅಂದರೆ 3 ವರ್ಷದ 4 ವರ್ಷದ ಮಕ್ಳಿಗೂ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಓಕೆ ಓಕೆ. ಡಾಕ್ಟರ್, ಈ ರಿಲೇಟೆಡ್ ಅಥವಾ ಕಿಡ್ನಿ ಆರೋಗ್ಯದ ವಿಚಾರಕ್ಕೆ ಬಂದಾಗ ಜನರಲ್ಲಿ ಈಗಲೂ ಕೂಡ ಮಿತ್ಸ್ ಇದೆ, ಮಿಸ್ಕನ್ಸೆಪ್ಷನ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಹೇಗೆ? ಡೆಫಿನೆಟ್ಲಿ ತುಂಬಾನೇ ಮಿಸ್ಕನ್ಸೆಪ್ಷನ್ಸ್ ಇದೆ. ಈಗ ಡಯಾಲಿಸಿಸ್ ಪೇಷಂಟ್ಸ್ನಲ್ಲೇ ಬಂದಾಗ ಫ್ರೂಟ್ಸ್ ಇಸ್ ಅ ಬಿಗ್ ಮಿಸ್ಕನ್ಸೆಪ್ಷನ್, ತರಕಾರಿಗಳು ಬಂದಾಗ. ಆಮೇಲೆ ಪ್ರೋಟೀನ್ಸ್ ಇಸ್ ಅ ಬಿಗ್ ಮಿಸ್ಕನ್ಸೆಪ್ಷನ್. ಹೆಂಗೆ ಅಂದರೆ ಎಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಎಲ್ಲ ಡಯಾಲಿಸಿಸ್ ಪೇಷಂಟ್ಸ್ಗೂ ಪ್ರೋಟೀನ್ಸ್ ಬೇಡ ಅಂದ್ಬಿಡ್ತಾರೆ. ಅಥವಾ CKD ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಇರಲ್ಲ. ಪ್ರೋಟೀನ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಹೆಂಗೆ ಅಂದರೆ ವಿ ಆರ್ ಆಲ್ ಪ್ರೋಟೀನ್ ಡಿಫಿಷಿಯೆಂಟ್ ನಮ್ಮ ಫುಡ್ನಲ್ಲಿ. ಆ್ಯಾವ್ರೇಜ್ ಇಂಡಿಯನ್ ವೆಜಿಟೇರಿಯನ್ ಮೀಲ್ಸ್ನಲ್ಲಿ ಅಬೌಟ್ 35 to 40 grams ಆಫ್ ಪ್ರೋಟೀನ್ ಇರ್ಬೋದು. ಸೊ 1 gram per kg ಅಂದ್ರೂ 60 kg 60 ಗ್ರಾಮ್ ಪ್ರೋಟೀನ್ ಬೇಕು. ಸೊ ಪ್ಲೀಸ್ ಟಾಕ್ ಟು ಯುವರ್ ನೆಫ್ರಾಲಜಿಸ್ಟ್ ಬಿಫೋರ್ ಯು ಗೋ ಆನ್ ಎನ್ ಲೋ ಪ್ರೋಟೀನ್ ಡಯಟ್. ಲೋ ಪ್ರೋಟೀನ್ ಡಯಟ್ ವೆಸ್ಟರ್ನರ್ಸ್ಗದು, ವೇರ್ ದೇ ಈಟ್ ಟು ಮಚ್ ಆಫ್ ನಾನ್ ವೆಜ್ ಮತ್ತು ಅದನ್ನು ತಿನ್ನೋದ್ರಿಂದ ಅವ್ರಿಗೆ ಲೋ ಪ್ರೋಟೀನ್ ಡಯಟ್. ಇಂಡಿಯಾದಲ್ಲಿ protein is a myth. Definitely protein restriction happens a lot, which I am against actually. So ತಗೋಬಹುದು proteins ತಗೋಬಹುದು. good vegetable proteins any given day allowed. Red meat na avoid ಮಾಡಬೇಕು. chicken then lean meat can be taken. ಕೆಲವರು ಈಗ ಜಿಮ್ಗೆ ಹೋಗೋರು ಸಪ್ಲಿಮೆಂಟ್ಸ್ ತಗೋತಾರಲ್ವಾ, ಅದೇನಾದ್ರೂ ಎಫೆಕ್ಟ್ ಆಗುತ್ತಾ? Definitely I have seen lot of patients coming with a lot of trouble. ಸಪ್ಲಿಮೆಂಟೇಷನ್ ಇಂದ ಬಂದಿರೋ ಪೇಷಂಟ್ಸ್ಗಳಿದ್ದಾರೆ. ಕಿಡ್ನಿಗೆ ಎಫೆಕ್ಟ್ ಆಗಿ ಬಂದಿರೋ ಡೆಫಿನೆಟ್ಲಿ ಎಕ್ಸ್ಟ್ರಾ ಕೆಲಸ ಕೊಟ್ಟಂಗೆ ನೀವು ತುಂಬ 15 ಮೊಟ್ಟೆ 25 ಮೊಟ್ಟೆ ತಿನ್ನೋದು, 2 kg ಚಿಕನ್ ತಿಂದೆ ಅನ್ನೋದು, ಲಾಟ್ಸ್ ಆಫ್ ವಿ ಪ್ರೋಟೀನ್ಸ್ ಆ ಪ್ರೋಟೀನ್ಸ್ ಅಂತ ತಗೊಂಡು ತುಂಬ ತೊಂದರೆ ಮಾಡ್ಕೊಂಡು ಬಂದಿರೋದು ಉಂಟು. ಹುಷಾರಾಗಿರ್ಬೇಕು. ಅಂದರೆ ಯು ಡೂ ಎನಿಥಿಂಗ್ ಇನ್ ಎಕ್ಸಸ್ ಇಟ್ಸ್ ಬ್ಯಾಡ್. ಓಕೆ. ಸೊ ಅತಿಯಾದ್ರೆ ಅಮೃತ ಕೂಡ ವಿಷಯನೇ ಅಲ್ವಾ? ಸೊ ಹೆಚ್ಚಾಗಿ ಪ್ರೋಟೀನ್ ತಗೊಳ್ಳೋದು ಕೂಡ ಕಿಡ್ನಿ ಮೇಲೆ ಕಿಡ್ನಿನೇ ಹೊರಗೆ ತೆಗಿಬೇಕಲ್ಲ. ಸೊ ಕಿಡ್ನಿ ವಿಲ್ ಹ್ಯಾವ್ ಟು ವರ್ಕ್ ಮೋರ್. ಸೊ ಪ್ರಾಬ್ಲಿ ಸಮ್ ಡ್ಯಾಮೇಜ್ ವಿಲ್ ಹ್ಯಾಪನ್. ಓಕೆ ಓಕೆ. ಸೊ ಹಾಗಿದ್ರೆ ಕಿಡ್ನಿ ಡಯಾಲಿಸಿಸ್ ಹಾಗೇನೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಸೊ ಎರಡು ಪದವನ್ನು ಕೇಳಿದಾಗ್ಲೂ ತುಂಬಾ ಜನರಿಗೆ ಭಯ ಆಗೇ ಆಗುತ್ತೆ. ಸೊ ನಿಮ್ಮ ಕಡೆಯಿಂದ ಏನಾದರೂ ಅವೇರ್ನೆಸ್ ಕೊಡಬೇಕು ಅಥವಾ ಜನರಿಗೆ ಟಿಪ್ಸ್ ಕೊಡಬೇಕು ಕಿಡ್ನಿ ಹೆಲ್ತ್ ರಿಲೇಟೆಡ್ ಅಂತ ಹೇಳಿದ್ರೆ ಏನು ಡಾಕ್ಟರ್? ಒಂದು ಆಗಲೇ ಹೇಳ್ದಂಗೆ ಕಿಡ್ನಿ ಅನ್ಫಾರ್ಚುನೇಟ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಕೊಡೋದಿಲ್ಲ.
ಕಿಡ್ನಿ ತೊಂದರೆ ಕೊಡೋ ಅಷ್ಟೊತ್ತಲ್ಲಿ 75-80% ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. 10ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್ನಲ್ಲೇ ಒಂದ್ಸತಿ ಫುಲ್ಲಾಗಿ ಯೂರಿನ್ನು, ಬ್ಲಡ್ ಪ್ರೆಷರ್ಸು, ಕ್ರಿಯಾಟಿನ್ ಒಂದು ನೋಡ್ಸ್ಕೊಳ್ಳೋದು ಎಲ್ಲ ಮಕ್ಳುಗಳಿಗೂ. ಪ್ರಾಬ್ಲಿ ಸ್ಕೂಲ್ ಕರಿಕ್ಯುಲಮ್ನಲ್ಲೇ ಇಂಟ್ರೊಡ್ಯೂಸ್ ಮಾಡಬೇಕು. ಎರಡನೇದು ನಾವು ಈಚ್ ಸ್ಟೆಪ್ ಲೈಕ್ 12th ಆದಾಗ ಒಂದ್ಸತಿ, ಅದಾದ್ಮೇಲೆ ಒಂದ್ಸತಿ ನಾವು 30 ದಾಟ್ಬಿಟ್ರೆ ಬರ್ಡೇಸ್ ಇಸ್ ದ ಪ್ಲೇಸ್. ಲೈಕ್ ಎವ್ರಿ ಬರ್ಡೇಗೆ ನಾವು ಸೆಲೆಬ್ರೇಟ್ ಮಾಡೋದ್ರಲ್ಲ, ಅದ್ರ ಜೊತೆ ಹೆಲ್ತ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ ಒಂದು ಚೆಕಪ್. ನಮ್ಮ ಕಿಡ್ನಿಗೆ ಬಂದರೆ ಮೂರೇ ಸಾಕು ನನಗೆ, ಕ್ರಿಯೇಟಿನಿನ್, ಯೂರಿನ್ ಅನಾಲಿಸಿಸ್, ಬ್ಲಡ್ ಪ್ರೆಷರ್ಸ್. ಈ ಮೂರಿಂದ 97-98% ಆಫ್ ಕಿಡ್ನಿ ಕಾಯಿಲೆಗಳನ್ನ ವಿ ಕ್ಯಾನ್ ಐಡೆಂಟಿಫೈ. ಓಕೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಡಾಕ್ಟರ್, ಈಗ ನಂದು BP ನಾರ್ಮಲ್ ಇದೆ ಅಥವಾ ನಂದು ಶುಗರ್ ನಾರ್ಮಲ್ ಇದೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ BP ಶುಗರ್ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ನಾನು ಕಿಡ್ನಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ವಾ? BP ಮತ್ತು ಶುಗರು, BP ಎಸ್ ಕಾಮನೆಸ್ಟ್ ಕಾಸ್ ಫಾರ್ ಕಿಡ್ನಿ ಫೇಲ್ಯೂರ್ ಇಸ್ ಅಗೇನ್ ಡಯಾಬಿಟೀಸ್ ಇವತ್ತು. ಸೆಕೆಂಡ್ ಮೋಸ್ಟ್ ಕಾಮನೆಸ್ಟ್ ವುಡ್ ಬಿ ಬ್ಲಡ್ ಪ್ರೆಷರ್. ಸೊ ಅವೆರಡೂ ಇಲ್ಲ ಅಂದರೆ ರಿಲೇಟಿವ್ಲಿ ಸೇಫ್ ಅಂತ. ಬಟ್ ಆಲ್ವೇಸ್ ಗೆಟ್ ಅನ್ ಯೂರಿನ್ ಅನಾಲಿಸಿಸ್. ಯೂರಿನ್ ಅನಾಲಿಸಿಸ್ ಇವು 3 ಜೊತೆಗೆ ನೋಡ್ಕೊಂಡ್ಬಿಟ್ರೆ ವಿತ್ ಕ್ರಿಯಾಟಿನಿನ್ ಯು ವಿಲ್ ನೋ ಫಾರ್ ಶೂರ್ ಕಿಡ್ನಿ ಚೆನ್ನಾಗಿದೆಯೋ ಇಲ್ವೋ ಅಂತ. ಓಕೆ. ಸೊ ಹಾಗಿದ್ರೆ BP ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. Obesity is again one of the biggest killers as of now. Obviously obese patients hypertension ಇರುತ್ತೆ, ಡಯಾಬಿಟೀಸ್ ಬೇಗ ಬರುತ್ತೆ. ಸೊ ಎಸ್, ದೇವ್ರು ಕೊಟ್ಟಿರೋದು ಲಾಸ್ಟ್ ಟೈಮ್ ಮಾತಾಡ್ದಂಗೂ ಕಾಲ್ ಕೊಟ್ಟಿರೋದು ಓಡಾಡೋಕ್ಕೆ ಅಂತ, ಓಡಾಡಿ ಅಂತ. ಸೊ ಪ್ಲೀಸ್ ವಾಕ್ ವೆನ್ ಎವರ್ ಪಾಸಿಬಲ್, ಪ್ಲೀಸ್ ವಾಕ್, ಪ್ಲೀಸ್ ಯೂಸ್ ಸ್ಟೇರ್ಸ್. ಆಮೇಲೆ ಈಟ್ ಆಸ್ ಲೆಸ್ ಆಸ್ ಪಾಸಿಬಲ್. ಸೊ ಫಿಸಿಕಲ್ ಆಕ್ಟಿವಿಟಿ ನಮ್ಮ ಕಿಡ್ನಿ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ ಅಂತ. ಸೊ ಸ್ಟ್ರೆಸ್ ಅಂತ ಬಂದಾಗ, ಸೊ ನಮಗೆ ಒತ್ತಡ ಇತ್ತು ಅಂತ ಹೇಳಿದ್ರೆ ಅದು BP ಅಥವಾ ಶುಗರಿಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಒತ್ತಡಕ್ಕೂ ಕಿಡ್ನಿ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟರ್? ಡೆಫಿನೆಟ್ಲಿ. ಬೇಸಿಕಲಿ ಸ್ಟ್ರೆಸ್ ಏನು ಹೇಳ್ತಾರಲ್ಲ, ಸ್ಟ್ರೆಸ್ ಇಸ್ ಒನ್ ವಿಚ್ ರಿಲೀಸಸ್ ಎನ್ ಹಾರ್ಮೋನ್ ಬಾಡಿನಲ್ಲಿ. ಒಂದು ಅಡ್ರಿನಾಲಿನ್ ರಶ್ ಅಂತ ಅಂತೀವಲ್ಲ, ಅಡ್ರಿನಾಲಿನ್ ಸ್ಪೆಷಲ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇಟ್ಸ್ ಎನ್ ಹಾರ್ಮೋನ್ ವಿಚ್ ಇಸ್ ಪ್ರೊಟೆಕ್ಟಿವ್ ಇನ್ ದ ಬಿಗಿನಿಂಗ್. ನಮ್ಮ ಬ್ಲಡ್ ಪ್ರೆಷರ್ಸ್ ಎಲ್ಲ ಜಾಸ್ತಿ ಮಾಡಿ ನಮ್ಮ ಬಾಡಿನ ಪ್ರಿಪರೇಷನ್ ಮಾಡಿ ಒಂದು ಫ್ಲೈಟ್ ಇಲ್ಲ ಫೈಟ್ ಅಂತೀವಲ್ಲ ಆ ಒಂದು ಮೋಡ್ಗೆ ತೊಗೊಂಡೋಗುತ್ತೆ. ಬಟ್ ಇದು ಕಂಟಿನ್ಯೂಸ್ ಆಗಿ ಸೆಕ್ರೀಟ್ ಆಗ್ತಿದ್ರೆ ನಮ್ಮದು ಬ್ಲಡ್ ವೆಸಲ್ಸ್ ಎಂಡೋಥೆಲಿಯಂ ಅಂತ ಒಂದು ಸ್ಪೆಷಲ್ ಲೇಯರ್ ಇರುತ್ತೆ, ಅದನ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಅದರಿಂದಾಗಿ ಈ ಪದೇ BP ಹೋಗೋರಿಗೆ ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ಸ್ ಎಲ್ಲ ಆಗೋದು ಹಂಗಾಗಿ. ಅಡ್ರಿನಾಲಿನ್ ರಶ್ ಅಂತ ಏನು ಹೇಳ್ತಾರಲ್ಲ, ಗಾಬರಿ ಆದಾಗ ಬರುತ್ತಲ್ಲ ಅದು. ಸೊ ಟ್ರೈ ಟು ಅವಾಯ್ಡ್ ಬೀಯಿಂಗ್ ವೆರಿ ಈ ಥರ ಗಾಬರಿ ಪಡ್ಕೊಳ್ಳೋದು ಅವೆಲ್ಲ. ಸ್ವಲ್ಪ ಮೆಡಿಟೇಷನ್ನು, ಸ್ವಲ್ಪ ಎಕ್ಸಸೈಸ್, ವಾಕಿಂಗ್, ಆಲ್ ದಿಸ್ ಥಿಂಗ್ಸ್ ವಿಲ್ ರಿಲೀಸ್ ದಿಸ್ ಸ್ಪೆಷಲ್ ಹಾರ್ಮೋನ್ಸ್. ಎಂಡೋಥೆಲಿಯಂನ ರಿಲ್ಯಾಕ್ಸ್ ಮಾಡೋಂಥ ಹಾರ್ಮೋನ್ಗಳು ರಿಲೀಸ್ ಆಗುತ್ತಾಗ, ಸ್ಟ್ರೆಸ್ ಬಸ್ಟರ್ಸ್ ಅಂತೀವಲ್ಲ ಅದು. ಓಕೆ. ಹಾಗಿದ್ರೆ ನನ್ ಡಯಾಲಿಸಿಸ್ ಬೇಡ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತೂ ಬೇಡವೇ ಬೇಡ ಅಂತ ನಾವು ಅಂದ್ಕೋಬೇಕು, ಆ ಸ್ಟೇಜಲ್ಲಿ ನಾವು ಇರಬೇಕು ಅಂತ ಹೇಳಿದ್ರೆ ನಾವು ಯಾವೆಲ್ಲ ಡೈಲಿ ಲೈಫಲ್ಲಿ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ, ಯಾವೆಲ್ಲ ಹೆಲ್ದಿ ರುಟೀನನ್ನು ಫಾಲೋ ಮಾಡಬೇಕಾಗುತ್ತೆ ನಾವು ಅಂತ? ಹೆಲ್ದಿ ರುಟೀನ್, ಎಸ್, ಪೀರಿಯಾಡಿಕ್ ಚೆಕಪ್, ಪ್ಲೆಂಟಿ ಆಫ್ ವಾಟರ್, ಅಟ್ಲೀಸ್ಟ್ 8-9 ಗ್ಲಾಸ್ ನೀರು, 2.5 ಲೀಟರ್ ನೀರು ಕುಡಿದ್ರೆ ಸೇಫು. ಮತ್ತು ಎರಡನೇದು ವಾಕಿಂಗ್, ಎಷ್ಟಾಗುತ್ತೋ ಅಷ್ಟು ಫಿಸಿಕಲ್ ಎಕ್ಸಸೈಸು, ಮತ್ತು ರಿಲ್ಯಾಕ್ಸ್ ಆಗಿರೋದು, ಒಂದು ಸ್ವಲ್ಪ ಮೆಡಿಟೇಷನ್ ಮಾಡೋದು, ಸ್ವಲ್ಪ ಯೋಗಾಸನ. ದಿಸ್ ಆರ್ ಆಲ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಬ್ರಿಂಗಿಂಗ್ ಡೌನ್ ಆಲ್ ದ ಥಿಂಗ್ಸ್ ಇನ್ ಟು ಕಂಟ್ರೋಲ್. ಮತ್ತು ಒಂದು ಸ್ಟೆಪ್ ಬ್ಯಾಕ್ ತೊಗೊಂಡು ಸ್ವಲ್ಪ ಟೈಮ್ ಕೊಟ್ಟು ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ಕೊಟ್ಕೊಳ್ಳೋದು ಆಲ್ವೇಸ್ ಬೆಟರ್ ಪಾರ್ಟ್. ಸೊ ಆರೋಗ್ಯಕ್ಕೋಸ್ಕರ ನಮಗೆ ನಾವು ಸಮಯವನ್ನು ಕೊಟ್ಕೋಬೇಕಾಗುತ್ತೆ, ಅದು ತುಂಬಾನೇ ಮುಖ್ಯ ಅಂತ. ಡಾಕ್ಟರ್, ಫೈನಲಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಡಯಾಲಿಸಿಸ್, ಇಟ್ಸ್ ನಾಟ್ ದಟ್ ಬ್ಯಾಡ್, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಲಾಸ್ಟ್ 25 ಇಯರ್ಸ್ನಲ್ಲಿ ಸೈನ್ಸ್ ಹ್ಯಾಸ್ ಮೋಡರ್ನ್ ಲಾಟ್ ಆಫ್ ಸ್ಟ್ರೈಡ್ಸ್ ತೊಗೊಂಡಿದ್ದೀವಿ. ಸೊ ಗಾಬರಿ ಪಡೋ ಅವಶ್ಯಕತೆ ಇಲ್ಲ, ನಿಮ್ಮ ಡಾಕ್ಟ್ರನ್ನ ಮೀಟ್ ಮಾಡಿ. ಪರ್ಟಿಕ್ಯುಲರ್ಲಿ ಡಯಾಲಿಸಿಸ್ ಮೇಲಂತೂ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ. ನನಗೂ ಈಗಲೂ ಎವ್ರಿ ಡೇ ಡಯಾಲಿಸಿಸ್ ಒಂದು ಬಿಟ್ಟು ಬೇರೆ ಏನಾದರೂ ಹೇಳಿ ಅಂತಾರೆ. ಇಟ್ಸ್ ಎ ವೆರಿ ಸಿಂಪಲ್ ಥಿಂಗ್. ಸ್ವಲ್ಪ ಫೈನಾನ್ಷಿಯಲಿ ಟ್ರಬಲ್ ಆಗ್ಬೋದು, ಬಿಟ್ಟರೆ ಡೆಫಿನೆಟ್ಲಿ ಪೇಷಂಟ್ಸ್ಗಳು ಚೆನ್ನಾಗಿರ್ತಾರೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಇರ್ತಾರೆ, ನಿಮ್ಮ ಕಿತ್ತಣ್ಕಿ ನಿಮ್ಮ ಜೊತೆ ಹಲವಾರು ವರ್ಷ ಪೀಸ್ಫುಲ್ ಆಗಿರ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ವಿಚಾರದಲ್ಲಿ ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ, ಡಯಾಲಿಸಿಸ್ ಅಂತ ಹೇಳಿದ್ರೆ ತುಂಬ ಜನರಿಗೆ ಆ ಒಂದು ಭಯ ಇದ್ದೇ ಇರುತ್ತೆ. ಸೊ ಅದು ಯಾಕೆ ಡಯಾಲಿಸಿಸ್ ಮಾಡಲೇಬೇಕಾಗತ್ತೆ, ಮಾಡಿದ್ಮೇಲೂ ಕೂಡ ಯಾವ ರೀತಿಯಾಗಿ ಲೈಫ್ನ ಲೀಡ್ ಮಾಡಬಹುದು, ಕಿಡ್ನಿ ಡಯಾಲಿಸಿಸ್ಗಿಂತ ಟ್ರಾನ್ಸ್ಪ್ಲಾಂಟ್ ಯಾಕೆ ಅಷ್ಟು ಮುಖ್ಯ ಆಗುತ್ತೆ, ಕಿಡ್ನಿ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಟೈಮ್ ಯಾಕೆ ನಾವು ಕೊಡಬೇಕಾಗುತ್ತೆ, ಸೊ ಇದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಆರೋಗ್ಯ, ಅದರ ಜೊತೆಗೆ ಕಿಡ್ನಿಯ ಡಯಾಲಿಸಿಸ್ ಹಾಗೆಯೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.